ಗಂಗನಾಮ್ ಗಂಗನಾಮ್ ಜರುಗಲಾಯಿತು. ಆದ ಕಾರಣ ವೀರಗಾಸೆ ನೃತ್ಯ, ಸಮಾಳ ವಾದನ, ಕೆ ವಿಶ್ವನಾಥ್ ಅವರ ಕಲಾ ತಂಡದೊಂದಿಗೆ ಭಾರೀ ಮೆರಗನ್ನು ಕೊಡಲಿದೆ. ಹಿಂದಿ ವಂದನೆಗಳೊಂದಿಗೆ ಖರು ಸೋಮವಂಶ ಕ್ಷಾತ್ರ ಸೋಮವಂಶ ಸಹಸ್ರಾರ್ಜುನ ಸೋಮವಂಶ ಸಹಸ್ರಾರ್ಜುನ ಸೋಮವಂಶ ಕ್ಷತ್ರಿಯ ವಂಶ ದೇವಲೋಕನಂಶ ಸಹಸ್ರಾರ್ಜುನ ಸೋಮವಂಶ ಸಹಸ್ರಾರ್ಜುನ ಸೋಮವಂಶ ಸಹಸ್ರಾರ್ಜುನ ಮಹಾರಾಜರ ಫೋಟೋಕ್ಕೆ ಪುಷ್ಪ ನಮನ ಮಾಡ್ತಾ ವೇದಿಕೆ ಮೇಲೆ ಗಣ್ಯರಿಗೆ ನಾನು ಆಹ್ವಾನಿಸಲಿಕ್ಕೆ ಇಚ್ಛೆ ಪಡ್ತೇನೆ.
ಹರಿಹರದ SSK ಸಮಾಜ ವತಿಯಿಂದ ಇಂದು ಜಯಂತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರ್ತಾ ಇದೆ. ಈಗಾಗಲೇ ಗಣ್ಯಮಾನ್ಯರು ಮಹಾರಾಜವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ವೇದಿಕೆ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಹಂಗಾಮಿ ಅಧ್ಯಕ್ಷರಾದ ಮೋಹನ್ ಎನ್ ಕಿರೋಜಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಅವರಿಗೆ ವಿನಂತಿ ಮಾಡ್ತಿದ್ದೇವೆ. ಅದೇ ರೀತಿಯಾಗಿ ಶಶಿಕುಮಾರ್ ಮೇರೋಡೆ ಅವರು ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ SSK ಸಮಾಜ ಶಶಿಕುಮಾರ್ ಮೇರೋಡೆ ಸರ್ ಅವರು ಈ ಆಗಮಿಸಿದ್ದಾರೆ. ಅವರಿಗೂ ಸಹ ವೇದಿಕೆ ಮೇಲೆ ಸ್ವಾಗತಿಸ್ತಾ ಕರೆಯುತ್ತಿದ್ದೀವಿ. ಅದೇ ರೀತಿ ನಮ್ಮ ಸಮಾಜದ ಹಿರಿಯರು, ಗಣ್ಯ ವರ್ತಕರು ಯಾವತ್ತೂ ಸಮಾಜಕ್ಕೋಸ್ಕರ ಅವರು ದೇಣಿಗೆಯನ್ನು ಕೊಡ್ತಾ ಬಂದಿರೋಂಥ ನಮ್ಮ ಸಮಾಜದ ಕೃಷ್ಣಾಸ ಭೂತೆಯವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಸಮಾಜದ ಹಿರಿಯರಾದ ಫಕೀರ್ ಸಹ ಬದ್ದಿಯವರು ಸಹ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಅದೇ ರೀತಿ ನಮ್ಮ ಸಮಾಜದ ಮಹಿಳಾ ಅಧ್ಯಕ್ಷರಾದ ಲಕ್ಷ್ಮೀಬಾಯಿ ಮೆಹರ್ವಾಡೆ, ಶೋಭಾಬಾಯಿ ಭೂತೆ ಅವರು ಸಹ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ನಮ್ಮ ಸಮಾಜದ ಗೌರವ ಸಲಹೆಗಾರರು, ಹಿರಿಯರು ಮನೋಹರ್ ಸಹ ಸೋಳಂಕಿ ಅವರು ಸಹ ವೇದಿಕೆ ಮೇಲೆ ಆಹ್ವಾನಿಸ್ತಿದ್ದೇವೆ. ಅದೇ ರೀತಿ BJPಯ ಮುಖಂಡರಾದ ಚಂದ್ರಶೇಖರ್ ಪೂಜಾರ್ ಅವರು ಇನ್ನೂ ಕೆಲವೇ ನಿಮಿಷದಲ್ಲಿ ಅವರು ಆಗಮಿಸಿದ್ದಾರೆ. ಅವ್ರಿಗೂ ವೇದಿಕೆ ಮೇಲೆ ನಾವು ಸ್ವಾಗತ ಬಯಸ್ತೀವಿ. ಅದೇ ರೀತಿ ನಮ್ಮ ಹರಿಹರದ ನಗರಸಭೆ ಅಧ್ಯಕ್ಷಿಣಿ ಕವಿತಾ ಮಾರುತಿ ಬೇಡರ್ ಅವರು ಸಹ ಕೆಲವೇ ನಿಮಿಷದಲ್ಲಿ ಅವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ನಾವು ಸ್ವಾಗತ ಹೇಳ್ತಾ, ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸಮಾಜದ ಬಂಧುಗಳು, ಈ ಗುರು ಹಿರಿಯರು, ಎಲ್ಲ ಯುವಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೋರುತ್ತಾ, ನಮ್ಮ ಪತ್ರಿಕಾ ಮಿತ್ರರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈಗ ಸಮಾಜ ಗೀತೆ ನಂದಾ ಕಾಟ್ವೆ ಮತ್ತು ಅರ್ಪಿತಾ ಅವರಿಂದ ದಯವಿಟ್ಟು ಅವರು ವೇದಿಕೆ ಮೇಲೆ ಬರಬೇಕು. ಖರು ಸೋಮವಂಶ ಕ್ಷಾತ್ರ ಸೋಮವಂಶ ಸಹಸ್ರಾರ್ಜುನನು ಸೋಮವಂಶ ಸಹಸ್ರಾರ್ಜುನನು ಸೋಮವಂಶ ಖರು ಸೋಮವಂಶ ಕ್ಷಾತ್ರ ಸೋಮವಂಶ ಸಹಸ್ರಾರ್ಜುನನು ಸೋಮವಂಶ ಸಹಸ್ರಾರ್ಜುನನು ಸೋಮವಂಶ ಆಕಾಶರಾಜನು ವಂಶ ಶ್ರೀರಾಮಚಂದ್ರನು ವಂಶ ಆಕಾಶರಾಜನು ವಂಶ ಶ್ರೀರಾಮಚಂದ್ರನು ವಂಶ ಕಾರ್ತಿವೀರ್ಯಾರ್ಜುನನು ವಂಶ ಸಹಸ್ರಾರ್ಜುನ ಕ್ಷತ್ರಿಯ ವಂಶ ಕಾರ್ತಿಕ ರಾಜನು ವಂಶ ಆದಿಶಕ್ತಿನು ಅವತರ ವಂಶ ಖರು ಸೋಮವಂಶ ಶಾಸ್ತ್ರ ಸೋಮವಂಶ ಸಹಸ್ರಾರ್ಜುನನು ಸೋಮವಂಶ ಸಹಸ್ರಾರ್ಜುನನು ಸೋಮವಂಶ ಕಾವೇರಿ ಗೋದಾವರಿನು ಗಂಗಾನು ಕೃಷ್ಣನು ಪಾನಿ ಕಾವೇರಿ ಗೋದಾವರಿನು ಗಂಗಾನು ಕೃಷ್ಣನು ಪಾನಿ ಮಲಪ್ರಭಾನು ಭೀಮನು ಪಾನಿ ತುಂಗಾನು ಭದ್ರನು ಪಾನಿ ಸಬಿಗಾವನು ಏಕ ಚಪಾನಿ
आदिशक्तिनु तीर्थनु पानी खरु सोमवंश क्षात्र सोमवंश सहस्रार्जुननु सोमवंश सहस्रार्जुननु सोमवंश कोलार सोल्लापुर नासिक कोल्लापुर कोलार सोल्लापुर नासिक कोल्लापुर बेळगाव माळेगाव मुंबईनु भारी नाव दूर दूरती मिळेनु वंश आदिशक्तिनु सृष्टिनु वंश खरु सोमवंश क्षात्र सोमवंश सहस्रार्जुननु सोमवंश सहस्रार्जुननु सोमवंश इळकल्ल बागलकोट गूडूर गुಳ್ಳद गुड्ड इळकल्ल बागलकोट गूडूर गुಳ್ಳद गुड्ड जमखंडी भाग्यद नगर गदग गजेंद्रगड हरिहर ಬಳಗದ ಮಿಳೆನು ಆದಿಶಕ್ತಿನು ಅವತಾರ ವಂಶ ಖರು ಸೋಮವಂಶ ಕ್ಷಾತ್ರ ಸೋಮವಂಶ ಸಹಸ್ರಾರ್ಜುನನು ಸೋಮವಂಶ सहस्रार्जुननु सोमवंश गुजरात हमार साथ बेंगलुर मंगलूर गुजरात हमार साथ बेंगलुर मंगलूर हजार गावन लोक मिळच सुरक्षित आदिवेशनो मिळेनु वंश आदिशक्तिनु अवतर वंश खरु सोमवंश क्षात्र सोमवंश सहस्रार्जुननु सोमवंश सहस्रार्जुननु सोमवंश गुलबर्ग हैदराबाद नागालैंड सिकंदराबाद गुलबर्ग हैदराबाद नागालैंड सिकंदराबाद सुरपुर नागपुर मिळच बरपुर देवदेवनु आदिनु वंश आदिशक्तिनु सृष्टिनु वंश खरु सोमवंश क्षात्र सोमवंश सहस्रार्जुननु सोमवंश सहस्रार्जुननु सोमवंश संग संगति भारी शक्ति संग संगति सेवा भक्ति संग संगति भारी शक्ति संग संगति सेवा भक्ति संग संगति मिळानु मुक्ति अंतरात्मनु दिव्य ज्योति ईश्वरी भेटनु ज्योति मुक्ति देच आदिशक्ति खरु सोमवंश क्षात्र सोमवंश सहस्रार्जुननु सोमवंश सहस्रार्जुननु सोमवंश खरु सोमवंश क्षात्र सोमवंश सहस्रार्जुननु सोमवंश सहस्रार्जुननु सोमवंश सहस्रार्जुननु सोमवंश ಆಡಿದಂಥ ನಂದಾ ಕಾಟ್ವೆ ಹಾಗೂ ಅರ್ಪಿತಾ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಈಗಸ್ತಾನೆ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾದ ಚಂದ್ರಶೇಖರ್ ಪೂಜಾರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಸಮಾಜದ ವತಿಯಿಂದ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇವೆ. ಈಗ ದೇವಂಶ್ ದೀಪಕ್ ಭೂತೆ ವೇದಿಕೆ ಮೇಲೆ ಸಹಸ್ರಾರ್ಜುನ್ ಮಹಾರಾಜರ ಪಾಟನ್ನು ಹಾಕ್ಕೊಂಡು
ಸೇಮ್ ಸಹಸ್ರಾರ್ಜುನ ಮಹಾರಾಜರೇ ನಿಂತಂಗೆ ಕಾಣ್ತಿದ್ದಾರೆ. ಅವ್ರದ್ದೊಂದು ಚಿಕ್ಕ ಒಂದು ಅಭಿನಯ ಇದೆ. ಬಾಹುಬಲಿ, ಮಹಾಬಲಿ, सहस्त्रार्जुन, माहिष्मति साम्राज्य के राजाधिराज, सहस्त्र बाहु की जय। ಅದ್ಭುತವಾಗಿ ಸಹಸ್ರಾರ್ಜುನ ಮಹಾರಾಜರ ಒಂದು ಅಭಿನಯವನ್ನು ಮಾಡಿದ್ದಾರೆ. ದೇವಂಶ್ ದೀಪಕ್ ಭೂತೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನೋಡಿ ಈಗ ಪ್ರಸ್ತಾವಿಕ ನುಡಿಯನ್ನು ನಮ್ಮ ಸಮಾಜದ ಹಂಗಾಮಿ ಅಧ್ಯಕ್ಷರಾದ ಮೋಹನ್ ನಾರಾಯಣ್ ಸರ್ ಕಿರೋಜಿಯವರು ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತಿದ್ದೆ. बोलो सहस्रार्जुन महाराज की, बोलो सहस्रार्जुन महाराज की। ಶ್ರೀ ಹರಿಹರೇಶ್ವರನ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಶ್ರೀ ಸಹಸ್ರಾರ್ಜುನ ಮಹಾರಾಜರನ್ನ ಮನದಲ್ಲಿ ನೆನೆಯುತ್ತಾ ಈ ದಿನ ಈ ಸುಂದರ ಸಂಜೆಯ ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಹಾಗೂ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಸಮಾಜದ ರಾಜ್ಯಾಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಡಾಕ್ಟರ್ ಶಶಿಕುಮಾರ್ ವಿ ಮೆಹರ್ವಾಡೆಯವರೇ, ಅದೇ ರೀತಿ ಈ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಮತ್ತೊಬ್ಬ ವಿಶೇಷ ಅತಿಥಿಗಳಾದ ಬಿಜೆಪಿ ಪಕ್ಷದ ಮುಖಂಡರಾದ ಶ್ರೀ ಚಂದ್ರಶೇಖರ್ ಪೂಜಾರ್ ಅವರೇ, ಅದೇ ರೀತಿ ನಮ್ಮ ಸಮಾಜದ ಯಾವತ್ತು ಕೊಡುಗೈದಾನಿಯಾದ ನಮ್ಮ ಸಮಾಜದ ಮಾಜಿ ಅಧ್ಯಕ್ಷರು, ನಗರಸಭಾ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಕೃಷ್ಣಾಸ ಭೂತೆಯವರೇ, ಅದೇ ರೀತಿ ನಮ್ಮ ಸಮಾಜದ ಮತ್ತೊಬ್ಬ ಕೊಡುಗೈದಾನಿ, ಅವರು ಯಾವ ರೀತಿ ಇದ್ದಾರೆ ಅಂತಂದರೆ, ದಾನ ಕೊಟ್ಟಿದ್ದ ಈ ಕೈಯಿಂದ ದಾನ ಕೊಟ್ಟಿದ್ದನ್ನು ಮತ್ತೊಂದು ಕೈಗೆ ಗೊತ್ತಾಗಬಾರ್ದು ಅಂತ ಹೇಳ್ತಕ್ಕಂಥ ಒಬ್ಬ ವ್ಯಕ್ತಿ, ವಿಶೇಷ ವ್ಯಕ್ತಿ. ತಾವು ಏನೇ ದಾನ ಕೊಟ್ಟರು ಸಹ ಯಾವ ಪತ್ರಿಕೆಯಲ್ಲಾಗಲಿ ಅಥವಾ ಯಾವುದೇ ಒಂದು ಮೊಬೈಲ್ನಲ್ಲಾಗಲಿ ಮೆಸೇಜ್ ಹಾಕಬೇಡ್ರಿ ಅಂತ ನಮ್ಮನ್ನು ಹುರಿದುಂಬಿಸಿ ಎಲ್ಲ ಕಾರ್ಯಕ್ರಮಗಳಿಗೂ ಯಥೇಚ್ಛವಾಗಿ ನಮ್ಮನ್ನು ಪ್ರೋತ್ಸಾಹಿಸ್ತಕ್ಕಂಥ ನಮ್ಮ ಸಮಾಜದ ಶ್ರೀ ಪಕ್ಕೀರ್ಸ ಲಾಲಪ್ಪ ಬದಿಯವರೇ, ಅದೇ ರೀತಿ ಮತ್ತೊಬ್ಬ ವಿಶೇಷ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಸಮಾಜದ ಗೌರವಾಧ್ಯಕ್ಷರಾದ ಶ್ರೀ ಮನೋಹರ್ ಸಾ ಸೋಳಂಕಿಯವರೇ, ಅದೇ ರೀತಿ ನಮ್ಮ ಮಹಿಳಾ ಸಮಾಜದ ಮಹಿಳಾ ಮಂಡಳಿಯ ಅಧ್ಯಕ್ಷಿಣಿಯಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀಬಾಯಿ ಪಾಂಡುರಂಗ್ ಸಾಬ್ ಮೆಹರ್ವಾಡೆಯವರೇ, ಮಹಿಳಾ ಸಮಾಜದ ಅಧ್ಯಕ್ಷಿಣಿಯಾಗಿರ್ತಕ್ಕಂಥ ಶ್ರೀಮತಿ ಶೋಭಾಬಾಯಿ ಹೇಮಂತ್ ಸಾ ಭೂತೆಯವರೇ, ಈ ದಿನ ಒಂದು ನಮಗೆ ಸುಂದರವಾದ ದಿನ. ನಮ್ಮ ಕುಲಪುರುಷರಾದ ಶ್ರೀ ಸಹಸ್ರಾರ್ಜುನ ಮಹಾರಾಜರ ಜಯಂತ್ಯೋತ್ಸವವನ್ನು ಆಚರಿಸಲಿಕ್ಕೆ ನಾವೆಲ್ಲ
ಅತಿ ಉತ್ಸಾಹದಿಂದ ಸೇರಿ ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೀವಿ ಅಂತಂದರೆ ಪ್ರಾಯಶಃ ತಪ್ಪಾಗಲಿಕ್ಕಿಲ್ಲ. ಇಲ್ಲಿವರೆಗೂ ಸಹ ತಾವು ಮಹಾರಾಜರ ಈ ಒಂದು ಕಾರ್ಯಕ್ರಮಕ್ಕೆ ಶಾಂತಚಿತ್ತತೆಯಿಂದ ಬಂದು ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿ ಬೆಳಗ್ಗೆ 9 ಗಂಟೆಯಿಂದಾನೇ ಎಲ್ಲ ಕಾರ್ಯಕ್ರಮಗಳು ಇಲ್ಲಿವರೆಗೂ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದೀರಿ. ಮೊಟ್ಟ ಮೊದಲಿಗೆ ನಾನು ನಮ್ಮ ಸಮಾಜದ ವತಿಯಿಂದ ಕಾರ್ಯಕಾರಿ ಮಂಡಳಿ ವತಿಯಿಂದ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮಾನ್ಯರೇ, ನಮ್ಮ ಸಮಾಜದ ಕುಲಪುರುಷರಾದ ಶ್ರೀ ಸಹಸ್ರಾರ್ಜುನ ಮಹಾರಾಜರವರು ಮಧ್ಯಪ್ರದೇಶದ ಮಾಂಡೋಗಡದ ರಾಜರಾಗಿ ಆಳ್ವಿಕೆಯನ್ನು ನಡೆಸಿರ್ತಕ್ಕಂಥ ಒಬ್ಬ ಧೀಮಂತ ಸಾಮ್ರಾಟ. ಪುರಾಣ ಪುಣ್ಯಕಥೆಗಳಲ್ಲಿ ಅವರ ಕಥೆಗಳನ್ನು ನಾವು ಕೇಳ್ಕೊತಾನೆ ಬಂದಿದ್ದೀವಿ. ಪುರಾಣದಲ್ಲಿ ಹೇಳ್ತಕ್ಕಂಥ ಹಾಗೆ ಮಹಾರಾಜರು ರಾವಣನನ್ನೇ ಸಹ ಬಂದಿಯಾಗಿ ಇಟ್ಕೊಂಡಿದ್ದರು. ಅಂಥ ಒಬ್ಬ ಪರಾಕ್ರಮಿ ನಮ್ಮ ವಂಶದ ನಮಗೆಲ್ಲ ಕುಲಪುರುಷರು ಅಂತಂದರೆ ನಮಗೆ ಬಹಳ ಹೆಮ್ಮೆಯ ವಿಷಯ. ಶ್ರೀ ಸಹಸ್ರಾರ್ಜುನ ಮಹಾರಾಜರವರ ಮತ್ತೊಮ್ಮೆ ಕಾಮಧೇನುವನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಅವರಿಗೆ ಮನಸ್ಸಾಗುತ್ತೆ. ಜಮದಗ್ನಿ ಮಹರ್ಷಿಯನ್ನು ಯುದ್ಧದಲ್ಲಿ ಸೋಲಿಸಿ ಕಾಮಧೇನುವನ್ನು ತಾವು ತೆಗೆದುಕೊಂಡು ಹೋಗ್ತಾರೆ. ತದನಂತರದ ಇತಿಹಾಸ ತಮಗೆಲ್ಲರಿಗೂ ಗೊತ್ತಿದೆ. ವೀರ ಶೂರ ಪರಾಕ್ರಮಿ ನಮ್ಮ ಕುಲಪುರುಷರಾದ ಶ್ರೀ ಸಹಸ್ರಾರ್ಜುನ ಮಹಾರಾಜರವರು, ಇವರೆಲ್ಲರ ಜಯಂತ್ಯೋತ್ಸವವನ್ನು ನಾವು ಇಂದು ಆಚರಿಸ್ತಾ ಇದ್ದೀವಿ. ಈ ಎಲ್ಲ ಜಯಂತ್ಯೋತ್ಸವಕ್ಕೆ ಸಹಕರಿಸಿದ ತಮ್ಮೆಲ್ಲರಿಗೂ ಸಹ ಮೊಟ್ಟ ಮೊದಲಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಈ ದಿನ ಮತ್ತೊಂದು ವಿಶೇಷತೆ ಏನಂತಂದರೆ, ನಮ್ಮ ಸಮಾಜದ ಅಧ್ಯಕ್ಷರು ಈ ಹಿಂದೆ ಸುಮಾರು ಒಂದು 6 ತಿಂಗಳ ಹಿಂದೆ ದೈವಾಧೀನರಾದರು. ನಮ್ಮ ನಾಗರಾಜ್ ಮೆಹರ್ವಾಡೆ ನಾಗಣ್ಣನವರು, ನಲ್ಲಿ ನಾಗಣ್ಣವರು, ಅವರ ಒಂದು ಸವಿನೆನಪಿಗಾಗಿ ಈ ಒಂದು ವೇದಿಕೆಯನ್ನು ಇವತ್ತು ನಲ್ಲಿ ನಾಗಣ್ಣನವರ ಹೆಸರಿಗೆ ಸಮರ್ಪಿಸಿದ್ದೇವೆ. ಈ ವೇದಿಕೆ ಈ ದಿನದ ಈ ವೇದಿಕೆ ನಾಗಣ್ಣನವರ ವೇದಿಕೆ ಅಂತಂದು ಹೇಳಿಬಿಟ್ಟು ನಾವು ಈಗಾಗಲೇ ಹೆಸರನ್ನು ಕೊಟ್ಟಿದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಸಹ ಅವರು ನಮ್ಮನ್ನು ಪ್ರತಿ ಕ್ಷಣನೂ ಸಹ ನೆನಪಾಗ್ತಾ ಇದ್ದಾರೆ. ಈ ರೀತಿ ಮಾಡ್ರಿ ಇಲ್ಲೋ ಅಕ್ಕಪಕ್ಕ ಇದ್ದಾರೇನೋ ಅನ್ಬೇಕು, ಆ ರೀತಿ ನಮಗೆ ಹುರಿದುಂಬಿಸ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ, ಬಟ್ ಈ ಎಲ್ಲ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಕಾಣದ ಕೈ ಒಂದು ಸಹಕಾರ ನೀಡಿದ ಇದೆ ಅಂತಂದರೆ ಅದು ಮೋಸ್ಟ್ಲಿ ನಾಗಣ್ಣವರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಮತ್ತೊಂದು ವಿಶೇಷ ದಿನ. ನಮ್ಮ ಸಮಾಜದ ಹಿರಿಯರು ನಮ್ಮ ಸಮಾಜವನ್ನು ತಳಮಟ್ಟದಿಂದ ಭದ್ರ ಬುನಾದಿಯಾಗಿ ಈ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಸಿರ್ತಕ್ಕಂಥ ನಮ್ಮ ಸಮಾಜದ ಮಾಜಿ ಅಧ್ಯಕ್ಷರು, ಸಾಕಷ್ಟು ಸಂಘ ಸಂಸ್ಥೆಗಳ ಪ್ರೋತ್ಸಾಹಕರು, ರೂವಾರಿಗಳು, ಬೆಳೆಸಿದವರು, ಸಮಾಜದ ಟ್ರಸ್ಟ್ ಆಗಿರ್ಬೋದು, ಎಜುಕೇಷನ್ ಟ್ರಸ್ಟ್ ಆಗಿರ್ಬೋದು, ನಾಗರಿಕ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾಗಿ ಇರಬಹುದು, ದಸರಾ ಉತ್ಸವದ ಸಮಿತಿಯ ಅಧ್ಯಕ್ಷರಾಗಿ ಇರಬಹುದು. ಮೋಸ್ಟ್ಲಿ ಇಷ್ಟೆಲ್ಲ ಅವ್ರಿಗೆ ಇನ್ನೂ ಯಾವ್ಯಾವ ಸಮಿತಿಗಳನ್ನು ಮಾಡಿದ್ದಾರೆ ಅಂತಂದು ಹೇಳಲಿಕ್ಕೆ ಇನ್ನೂ ನಮಗೆ ಸಾಕಷ್ಟು ಕಾಲಾವಕಾಶ ಬೇಕಾಗುತ್ತೆ. ಯಾಕಂದರೆ ಅಷ್ಟೊಂದು ಸಮಾಜ ಸೇವೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ನಮ್ಮ ಸಮಾಜದ ಶ್ರೀ ರೇವಣಸ ತುಕಾಮಣಸ ಭೂತೆ ಇವರಿಗೆ ಈ ದಿನ ನಾವು ನಮ್ಮ ಸಮಾಜದಿಂದ ಈ ವರ್ಷದ ಸಹಸ್ರಾರ್ಜುನ ಸೇವಾ ಸಿರಿ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ. ಇವತ್ತಿನ ದಿವಸ ನಮ್ಮ ಸಮಾಜ, ನಾವು ದೊಡ್ಡ ಸಮಾಜದ ಜೊತೆಗೆ ನಾವು ಫೈಟ್ ಮಾಡ್ತಾ ಇದ್ದೀವಿ, ಆ ಒಂದು ಲೆವೆಲ್ಗೆ ಬೆಳೆದಿದ್ದೀವಿ ಅಂತಂದರೆ ಮೋಸ್ಟ್ಲಿ ನೇರವಾಗಿ ನಮ್ಮ ರೇವಣಮ್ಮವರೇ ಕಾರಣಕರ್ತರು ಅಂತ ಹೇಳಲಿಕ್ಕೆ ಮತ್ತೊಂದು ಮಾತಿಲ್ಲ.
ಹಾಗಾಗಿ ನಾವೆಲ್ಲ ಸೇರಿಬಿಟ್ಟು ಇವತ್ತಿನ ದಿವಸ ಈ ಒಂದು ಸಮಾಜದ ಸೇವೆಗೈದಿರ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ಶ್ರೀ ರೇವಣಸ ಭೂತಿ ಅವರಿಗೆ ಸಹಸ್ರಾರ್ಜುನ ಸೇವಾ ಸಿರಿ ಪ್ರಶಸ್ತಿಯನ್ನು ಸಹ ನೀಡ್ತಾ ಇದ್ದೀವಿ. ಕಾಲಾವಕಾಶ ಬಹಳ ಕಡಿಮೆ ಇದೆ. ನನಗೆ ಈಗಾಗಲೇ ಕೇವಲ 5 ನಿಮಿಷ ಮಾತಾಡಬೇಕು ಅಂತಂದು ಹೇಳಿದ್ದಾರೆ. ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ರಿಗೂ ಸಹ ನಾನು ವಂದಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆಲ್ಲ ಸಹಕರಿಸಿರ್ತಕ್ಕಂಥ ದಾನಿಗಳಿಗೆ, ಸಮಾಜ ಬಂಧುಗಳಿಗೆ ವಂದಿಸಿ ನನ್ನ 2 ಮಾತುಗಳನ್ನು ಈ ವೇದಿಕೆ ಮೇಲೆ ಆಡಲಿಕ್ಕೆ ಕೊಟ್ಟಿರ್ತಕ್ಕಂಥ ನನ್ನ ಸಮಾಜದ ಬಂಧುಗಳಿಗೂ ಹಾಗೂ ನಮ್ಮ ಸಮಾಜದ ಕಾರ್ಯಕಾರಿ ಮಂಡಳಿಯವರಿಗೂ ಸಹ ವಂದಿಸಿ ನಾನು ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಸಹಸ್ರಾರ್ಜುನ್. ಈಗ ತಾನೇ ನಮ್ಮನ್ನೆಲ್ಲ ಉದ್ದೇಶಿಸಿ ಸಹಸ್ರಾರ್ಜುನ್ ಮಹಾರಾಜರ ಬಗ್ಗೆ ಒಂದು ಕಿರುಪರಿಚಯ ನಮಗೆಲ್ಲ ಕೊಟ್ಟರು. ಅದೇ ರೀತಿ ನಮ್ಮ ನಾಗರಾಜ್ ಮೇರೋಡೆ ನಮ್ಮ ಸಮಾಜದ ಅಧ್ಯಕ್ಷರು ದೈವಾಧೀನರಾದರು. ಅವರು ಉತ್ತಮ ಕೆಲಸ ಮಾಡಿದಾರಂತಂದೇಳಿ ನಮ್ಮ ಈ ಒಂದು ಭಾಷಣದಲ್ಲಿ ಹೇಳಿರತಕ್ಕಂಥ ನಮ್ಮ ಸಮಾಜದ ಅಧ್ಯಕ್ಷರಾದ ಮೋಹನ್ ಕಿರೇಜಿ ಅವರಿಗೆ ಧನ್ಯವಾದಗಳು. ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ನಮ್ಮ ಸಮಾಜದ ಹಿರಿಯರು, ಮಾಜಿ ನಗರಸಭಾ ಅಧ್ಯಕ್ಷರು, ನಮ್ಮ ಸಮಾಜದ ಅಧ್ಯಕ್ಷರು, ಕೊಡುಗೆ ದಾನಿಗಳು ಕೃಷ್ಣಾಸ ಭೂತೆಯವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಬೇಕಂದೇಳಿ ಕೇಳ್ಕೊಳ್ತಿದ್ದೇನೆ. ಪ್ರಾಸ್ತಾವಿಕ ನುಡಿಯಲ್ಲಿ ಮಾತನಾಡಿದ ಹಂಗಾಮಿ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮದಲ್ಲಿ ಸಹಸ್ರಾರ್ಜುನ್ ಜಯಂತಿ ಪ್ರಯುಕ್ತ ಸಹಸ್ರಾರ್ಜುನ್ ಸೇವಾ ಸಿರಿ ಪ್ರಶಸ್ತಿ ಕೂಡ ಪ್ರದಾನ ಮಾಡ್ತಾ ಇದ್ದಾರಂತಿದ್ರು. ಅದು ಯಾರಿಗೆಲ್ಲ ಬೇರೆ ಶ್ರೀ ರೇವಣಸ ಭೂತಿ ಅವರಿಗೆ ಇಂದು ಸಹಸ್ರಾರ್ಜುನ್ ಸೇವಾ ಸಿರಿ ಪ್ರಶಸ್ತಿ ಪ್ರದಾನ ಮಾಡಲಾಗ್ತದೆ. ನಮ್ಮ ಸಮಾಜವನ್ನು ಅತಿ ಎತ್ತರ ಶಿಖರಕ್ಕೆ ಏರಿಸಿ ಹಲವಾರು ಸಂಘ ಸಮಸ್ಯೆಗಳ ಪೋಷಕರಾಗಿ SHA ಸಮಾಜದ ತಳಮಟ್ಟದಿಂದ ಭದ್ರ ಬುನಾದಿಯಿಂದ ಹಾಕಿದ ಹಾಗೂ ಸತತ ಹೋರಾಟದಿಂದ ಸಂಘಟನೆಯನ್ನು ಬಲಪಡಿಸಿದ ಶ್ರೀ ರೇವಣಸ ಭೂತಿ ಅವರಿಗೆ ಇಲ್ಲಿವರೆಗೂ ಅವರ ಒಂದು ಸೇವೆಯನ್ನು ಗುರುತಿಸಿ ಸಹಸ್ರಾರ್ಜುನ್ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಇವತ್ತು ಅವರ ಎಲ್ಲ ಸೇವಾ ಕಾರ್ಯಗಳನ್ನು ಗುರುತಿಸಿ ಇಂದು ಸಹಸ್ರಾರ್ಜುನ್ ಸೇವಾ ಸಿರಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗ್ತದೆ. ಅವರಿಗೆ ತಮಗೆಲ್ಲರಿಗೂ ಪರವಾಗಿ ರೇವಣಸ ಭೂತಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅಡಿಯಿಂದ ಮುಡಿಯವರೆಗೂ ಬೆಳೆಸಿದ ಕೀರ್ತಿ ಶ್ರೀ ರೇವಣಸ ಭೂತಿ ಅವರಿಗೆ ಸಲ್ಲಿಸುತ್ತದೆ. ಅವರು ತಮ್ಮ ಸೇವಾ ಅವಧಿಯಲ್ಲಿ SSK ಸಮಾಜಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಕೆಲಸ ಕೂಡ ಅಭಿವೃದ್ಧಿ ಕೂಡ ಮಾಡಿದ್ದಾರೆ. ಇವತ್ತು ನಮ್ಮ ಸಮಾಜ ಈ ಮಟ್ಟಕ್ಕೆ ಬರಬೇಕಂದ್ರೆ ಶ್ರೀ ರೇವಣಸ ಭೂತಿನೇ ಕಾರಣ. ಇವತ್ತು ನಮ್ಮ ಸಮಾಜ ಬೇರೆ ಸಮಾಜಕ್ಕೆ ನಾವು ಫೈಟ್ ಮಾಡ್ತಾ ಇದ್ದೀವಿ ಅಂದರೆ ಇವತ್ತು ನಮ್ಮ ಸಮಾಜ ಇಲ್ಲಿವರೆಗೂ ಬೆಳೆದಿದೆ ಅಂದರೆ ಅವರ ಹೋರಾಟವೇ ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಂದು ಅವರಿಗೆ ಸೇವಾ ಪ್ರಶಸ್ತಿ ನೀಡ್ತಿದ್ದೇವೆ ಅಂದರೆ ಎಲ್ಲರೂ ಖುಷಿಪಟ್ಟರು. ನಾವೆಲ್ಲ ನಮ್ಮ ಪದಾಧಿಕಾರಿಗಳು ಕೂಡಿ ಈ ಬಾರಿ ಸಹಸ್ರಾರ್ಜುನ್ ಜಯಂತ್ಯೋತ್ಸವ ಸಿರಿ ಪ್ರಶಸ್ತಿ ಪ್ರದಾನ ಯಾರಿಗೆ ಕೊಡಬೇಕು ಅಂಥೇಳಿ ನಾವು ನಿರ್ಧಾರ ಮಾಡಿದ್ವಿ. ಅದು ರೇವಣಸ ಭೂತಿ ಅಂದ ತಕ್ಷಣ ಯಾರೂ ಕೂಡ ನಮಗೆ ಎದುರಾಗಲಿಲ್ಲ. ಎಲ್ಲರೂ ಕೂಡ ಚಪ್ಪಾಳೆ ಮೂಲಕ ಒಮ್ಮತದಿಂದ ಅವರಿಗೆ ಆ ಪ್ರಶಸ್ತಿ ಕೊಡಬೇಕು, ಅವರಿಗೆ ಅರ್ಹತೆ ಇದೆ, ಆ ಒಂದು ಶಕ್ತಿ ಅವರು ನಮ್ಮ ಸಮಾಜಕ್ಕೆ ನೀಡಿದ್ದಾರೆ ಅಂತ ಎಲ್ಲರೂ ಒಮ್ಮತದಿಂದ ಈ ಒಂದು ಸೇವಾ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೀವಿ. ಅವತ್ತು ಸುಮಾರು ಅವರಿಗೆ 85 ವರ್ಷ ತುಂಬಿ 86 ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ ನಮ್ಮ ರೇವಣಸ ಭೂತಿ ಅವರು. ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ.
ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ವತಿಯಿಂದ ಇವತ್ತಿನ ದಿವಸ ಸಹಸ್ರಾರ್ಜುನ ಮಹಾರಾಜರ ಜಯಂತ್ಯೋತ್ಸವವನ್ನು ಅದ್ಧೂರಿಯಾಗಿ ಈ ವೇದಿಕೆ ಮೂಲಕ ನಾವು ಆಚರಿಸ್ತಾ ಇದ್ದೇವೆ. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ವಕೀಲರು ಮಿತ್ರರು ಆಗಿರತಕ್ಕಂಥ ಮೋಹನ್ ಗೆರೋಜಿಯವರೇ, ಇನ್ನೊಬ್ಬ ಅತಿಥಿಗಳಾಗಿರುವ SSK ಸಮಾಜ ರಾಜ್ಯ ಅಧ್ಯಕ್ಷರಾಗಿರುವ ಡಾಕ್ಟರ್ ಶಶಿಕುಮಾರ್ ಅವರೇ, ಇನ್ನೊಬ್ಬ ಅತಿಥಿ ಆಗಿರುವ BJP ಮುಖಂಡರು ಸ್ನೇಹಿತರು ಆಗಿರುವ ಚಂದ್ರಶೇಖರ್ ಪೂಜಾರಿ ಅವರೇ, ಈ ವೇದಿಕೆ ಮೇಲಿರುವ ಫಕೀರ್ ಸಾಬ್ ಬದಿಯವರೇ, ಸಮಾಜದ SSK ಸಮಾಜದ ಗೌರವ ಅಧ್ಯಕ್ಷರಾಗಿರುವ ಮನೋಹರ್ ಸಾ ಸೋಳಂಕಿಯವರೇ, ಈ ವೇದಿಕೆ ಮೇಲಿರುವ ನಮ್ಮ ಸಮಾಜದ ಹಿರಿಯರು, ಮುತ್ಸದಿಗಳು, ಇವತ್ತಿನ ದಿವಸ ಸಹಸ್ರಾರ್ಜುನ ಸೇವಾಶ್ರೀ ಪ್ರಶಸ್ತಿ ಪ್ರದಾನಕ್ಕೆ ಭಾಜನರಾಗಿರುವ ರೇವಣ್ ಸಾಬ್ ಭೂತೆಯವರೇ, ಈ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ನಮ್ಮ ಸಮಾಜದ ಎಲ್ಲ ಬಂಧು ಭಗಿನಿಯರೇ, ಪತ್ರಕರ್ತರೇ, ಸ್ನೇಹಿತರೆ, ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಸಮಾಜ ಹರಿಹರದಲ್ಲಿ ಸಣ್ಣ ಸಮಾಜ ಆಗಿದ್ದರೂ ಕೂಡ ನಾವು ಅನೇಕ ರಂಗಗಳಲ್ಲಿ ನಮ್ಮ ಸಮಾಜ ಕೆಲಸವನ್ನು ಮಾಡಿದೆ. ಅದರ ಮುಂಚೂಣಿಯಲ್ಲಿ ಏನು ನಾವು ಈ ಸಮಾಜ ಕಟ್ಟಬೇಕಾದ್ರೆ ಪ್ರಾರಂಭದಲ್ಲಿ ಹೇಳ್ತಾಯಿದ್ದೀನಿ ನಾನು ನಿಮಗೆ. ನಾಗಭೂಷಣ್ ಸಾ ಮೇರೋಡೆಯವರು, ನಾಗವ್ ಸಾ ಮೇರೋಡೆಯವರು, ಆಮೇಲೆ ನಾರಾಯಣ್ ಸಾ ಲದ್ವಾ, ಕಾಶಿನಾಥ್ ಸಾ ಪವಾರು, ಸೋಮನಾಥ್ ಸಾ ಕಾಟ್ವೆ, ಇವರೆಲ್ಲರೂ ಮುಖ್ಯ ಪಾತ್ರವನ್ನು ವಹಿಸಿ ನಮ್ಮ ಸಮಾಜವನ್ನು ಇಂಥ ಒಂದು ಸ್ಥಿತಿಗೆ ತರಲಿಕ್ಕೆ ಅವರು ಕಾರಣ ಅಂತ ಹೇಳಲಿಕ್ಕೆ ತಪ್ಪಾಗಲಾರದು. ನಮ್ಮ ಸಹೋದರಾಗಿದ್ದ ರೇವಣ್ ಸಾಬ್ ಭೂತೆಯವರು ಸಮಾಜದಲ್ಲಿ ಸಾಕಷ್ಟು ಏನು ಕೆಲಸವನ್ನು ಮಾಡಿದ್ದಾರೆ. ಅವರ ಒಂದು ವೈಯಕ್ತಿಕ ಜೀವನವನ್ನೇ ಮುಡುಪಾಗಿ ಇಟ್ಟು ಅದು ಯಾವುದೇ ಒಂದು ಸಮಾಜಕ್ಕೆ ಏನು ಬೇಕು ಏನು ಬೇಡ ಅನ್ನೋ ಒಂದು ನಿರ್ಧಾರ ಮಾಡಿ ಇವತ್ತು ಸಮಾಜವನ್ನು ಕಟ್ಟಲಿಕ್ಕೆ ಭಾಳ ಸಹಕಾರ ನೀಡಿದ್ದಾರೆ. ನಮ್ಮ ಸಮಾಜದಲ್ಲಿ ಇವತ್ತಿನ ದಿವಸ ಒಂದು ITI ಕಾಲೇಜು ಅಖಿಲ ಭಾರತ ಸೋಮವಂಶ ಕ್ಷತ್ರಿಯ ಸಮಾಜದಿಂದ ಮಾಡ್ತಾ ಇದ್ದೇವೆ. ಆ ಜಾಗ ಯಾರ್ದು ಅಂತ ಹೇಳಿದರೆ ಅದು ನಮ್ಮ ಹರಿಹರ ಸಮಾಜದ ಜಾಗ. ಅದು ಆ ಜಾಗ ಇವತ್ತು ಅಲ್ಲಿ ಬೇರೆಯವರು ಆಕ್ರಮಣ ಮಾಡಿಕೊಂಡಿದ್ದರಲ್ಲಿ ಅಲ್ಲಿ ಏನೋ ಒಂದು ಅನಾಹುತ ಆಗಿ ಆ ಜಾಗ ಖಾಲಿ ಮಾಡುವ ಸಂದರ್ಭ ಬಂದಾಗ ಆ ಜಾಗವನ್ನು ಮತ್ತೆ ನಾವು ವಶವನ್ನು ನಾವು ಪಡ್ಕೊಂಡ್ವಿ. ಆವಾಗ ನಾಗಭೂಷಣ್ ಸಾ ಮೇರೋಡೆಯವರು, ನಾಗವ್ ಸಾ ಮೇರೋಡೆಯವರು ಇದಕ್ಕೆ ಪ್ರಾಮಾಣಿಕ ಒಂದು ಪ್ರಯತ್ನವನ್ನು ಮಾಡಿ ಆ ಜಾಗವನ್ನು ಅದು ಉಳಿಸಿಕೊಡ್ರು. ಅವರು ಇವತ್ತು ಈ ಜಾಗ ಅದು ಮಾರ್ಕೆಟ್ನಲ್ಲಿ ಹೆಚ್ಚು ಕಡಿಮೆ ಒಂದು ಕೋಟಾನುಗಟ್ಟಲೆ ಈಗ ಅದಕ್ಕೆ ವ್ಯಾಲ್ಯೂ ಇದೆ. ಮತ್ತು ನಾವು ನಮ್ಮ ಸಮಾಜದಿಂದ ಒಂದು ಬ್ಯಾಂಕನ್ನು ಕಟ್ಟಿದ್ದೇವೆ, SSK ಕಲ್ಯಾಣ ಮಂಟಪದ ಟ್ರಸ್ಟನ್ನು ಕಟ್ಟಿದ್ದೇವೆ. SSK ಸಮಾಜದ ಇನ್ನೊಂದು ಮಿನಿ ಮಂಟಪ SSK ಕಲ್ಯಾಣ ಮಂಟಪವನ್ನು ನಮ್ಮ ತಾಯಿ ಹೆಸರಿಂದ ಕಟ್ಟಿದ್ದೇವೆ. ಇಷ್ಟೆಲ್ಲ ನಮ್ಮ ಸಮಾಜದಿಂದ ನಾವು ಒಳ್ಳೆಯ ಕೆಲಸವನ್ನು ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಸಮಾಜದ ಜನ ಸ್ವಾಭಿಮಾನ ಜನ, ಬೇಡುವಂಥ ಜನ ಅಲ್ಲ. ಅವರ ಯಾವುದೇ ಒಂದು ಸರ್ಕಾರಿ ನೌಕರಿಗೆ ಅಂಟು ಬೀಳೋರಲ್ಲ ಅವರು. ನಮ್ಮಲ್ಲಿ ಎಷ್ಟು ವಿದ್ಯಾವಂತರು ಆದರೂ ನಮ್ಮಲ್ಲಿ ವಿದ್ಯಾವಂತರು ಭಾಳ ಕಡಿಮೆ ಇದ್ದರೂ ಕೂಡ ನಮ್ಮ ಜನ ವ್ಯಾವಹಾರಿಕವಾಗಿ
ಕೆಲಸವನ್ನು ಮಾಡಿಕೊಂಡು ಬದುಕನ್ನು ಕಟ್ಟಿಕೊಂಡಿದ್ದಾರೆ. ತಾವೆಲ್ಲ ನೋಡಿರ್ಬೋದು, ಬೇರೆ ಸಮಾಜದವರು ನಮಗಿಂತ ದೊಡ್ಡ ಸಮಾಜದವರು ಇದ್ದರೂ ಕೂಡ ಅವರ ಒಂದು ಸಮಾಜದ ಕೆಲಸ ನಮ್ಮ ಸಮಾಜದ ಮುಂದೆ ಕಡಿಮೆ ಅಂತ ಹೇಳಿದರೆ ತಪ್ಪಾಗಲಾರದು. ಇವತ್ತಿನ ಏನು ನಮ್ಮ SSK ಸಮಾಜದ ಜನ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬೆಳಗಿನಿಂದ, ಅಂದರೆ ನಿನ್ನೆಯೂ ಕೂಡ ಅಂತ ತಿಳಿ, ಬೆಳಗಿನಿಂದ ಇವತ್ತು ಸಾಯಂಕಾಲ ತನಕ ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೆರವಣಿಗೆ ಊರೆಲ್ಲ ಮೆರವಣಿಗೆಯನ್ನು ಮಾಡಿಕೊಂಡು ಈಗ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ನಮ್ಮ ಜನ ಒಗ್ಗಟ್ಟಾಗಿರ್ಬೇಕಷ್ಟೇ. ಯಾಕಂದರೆ ನಮ್ಮ ಸಣ್ಣ ಸಮಾಜ, ರಾಜಕೀಯ ಮುಖಂಡರು ಯಾವಾಗ ನಮ್ಮ ಮಾತು ಕೇಳ್ತಾರೆ ಅಂತ ಹೇಳಿದರೆ ಆ ಸಮಾಜ ಗಟ್ಟಿಯಾಗಿದ್ದರೆ ಮಾತ್ರ ನಮ್ಮ ಸಮಾಜದ ಬೇಡಿಕೆಗಳನ್ನು ಒಂದು ಸ್ಪಂದಿಸಿ ಕೆಲಸ ಮಾಡುವಂಥ ಅವಕಾಶ ಆಗ್ತದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಮುಂದೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ. ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮನ್ನೆಲ್ಲ ಉದ್ದೇಶಿಸಿ 4 ಹಿತವಚನ ಮಾತಾಡಿದಂಥ ಕೃಷ್ಣ ಸಾಬೂತಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ಡಾಕ್ಟರ್ ಶಶಿಕುಮಾರ್ ಮೇರ್ವಾಡೆ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ SSK ಸಮಾಜ ಅವರು ವೇದಿಕೆ ಬರಬೇಕಂತೇಳಿ ಕೇಳ್ಕೊಳ್ತಿದ್ದೆ. बोलो सहस्रार्जुन महाराज की, बोलो अंबा भवानी माता की। आज हमारो समाज नु मूल पुरुष है सहस्रार्जुन महाराज नु जन्म जयंती. ये एक अद्भुत समारंभ. सहस्रार्जुन महाराज ह्या अशेल्या सभ्यों ऊपर दिसतो मने सहस्रार्जुन महाराज. ह्या कोंकण पेटा तो पेटा खाली कोंबट्याचे एट्टा बी सहस्रार्जुन महाराज दिशेन दिसतात. हमारो क्षत्रिय वंशत्व, क्षत्रिय वंश में कौन चे ते सभ्य ने भी महाराज नु कड़ा पर ते महाराज नु वंश तो महाराज नु कड़ा दिशा सभ्य ने भी क्षत्रिय कार्तिवीर्यार्जुन महाराज, सहस्रार्जुन महाराज, महिष्मती साम्राज्य ने महाराज होता कमलिगन पुराण में बोले 7 महाराजा पूरा धरती ने साम्राज्य करता, पूरा भूमंडल आड़ता कमलिगन पुराण में 7 महाराजाओं में ये हमारा कार्तिवीर्यार्जुन महाराज, सहस्रार्जुन महाराज एट्टा कमलिगन. सहस्रार्जुन महाराज नु कार्तिक मासना शुक्ल पक्ष ने सप्तमी दिवस दोनों जन्म जयंती सच. प्रति वर्ष अमी राष्ट्रना सभी गाँव में भी हरिहर में कहूँ अमी मट्टू प्रमाण में का एक सहस्रार्जुन जयंती आचरण करता तो इना नीचे राष्ट्र में सभी गाँव में भी एक सहस्रार्जुन जयंती मट्टू प्रमाण थी मट्टू उत्सव रूप थी एक आचरण होतो से. आज हुआ सहस्रार्जुन महाराज नु जयंती हुब्बಳ್ಳಿ में, गदग में, हरिहर में, बेंगलुरु में सभी कड़े देखियो एक अद्भुत उत्सव. सहस्रार्जुन महाराज नु का आम्ही वंशजचे तिने का आम्ही याद करी की नाही का जन्म जयंती तिने आचरण करताच सभ्योने प्राउड फील करतो. सहस्रार्जुन महाराज नु जयंती ना संदर्भ में सहस्रार्जुन महाराज नु आणि हमारो जात नु गीत एक समाज नु गीत कम लिखे न हमारे दत्तू सर राजवाड़ी दत्तू सर राजवाड़ी खा गया. हाँ हाँ बड़े दत्तू सर राजवाड़ी जरा हाइट कम दिसते. दत्तू सर राजवाड़ी एक समाज गीत एक अद्भुत गीत तो ना बेटे मिली के गीत रचना करी के न गीत बोला. हाँ तो सभ्य समाज वाले भी गीत बोलने को बोलने आज सभ्य खाका जो तो था सब ते समाज ने गीत है कि नहीं हो
लय अद्भुत गीत रचना लय छंद ते त्यांना बाळो बी बोलेलो ते सभी जना भी प्रैक्टिस करी आज बोला सेम आज हरियार में भी ते गीत देखी कि न लय खुशी का वाड़ गए। समाज में सभी रंगम भी हमारे लोगों से साहित्य में छे, बिजनेस में छे, सभी इनाम भी छे। हे तर एक दुःखनो विचार का तर आम्ही साम्राज्य आळेला राजा लोक हमारकडे आज जमीन कम छे, अग्रिकल्चर कोण करच, जमीन कोणाकडे छे, कोणाकडे भी नाही, बरे बिझनेस में छे मी मैक्सिमम जमीन खरीदी करनो, जमीन रख लेनो। हमारा एक IAS ऑफिसर आंध्र प्रदेश में छे, ते का बोले हमने देखो हमें राजकीय में सक्सेस हुआ कम हे तरह हमें जमीन रखली कि न जमीनदार है गए लेकरों ने वाचाड़ी कि ना AS IPS कराड़ी कि न तो ने मट्टा ऑफिसर्स करे गए। ये हमारा तमस हमें अगलना दिवसों में हमारा समाज थी, हमारा समाज ना कौन भी छोरा वाचता कतर IAS IPS तो ने तो कौन भी वाचता कतर तो सहाय कराना हमारा स्टेट समाज थी भी सहाय करा कतर आणि हरियाणा समाज थी भी तो ने वाचासाठी का भी उनसे सहाय करा लेकिन आता वाग्दान करतो समाजना छोकराओं वाचाणु हमें इम्पोर्टन्स देवानु छे। बिजनेसना जतीन लेकरों एज्युकेशन में हमें इम्पोर्टन्स दिनू आणि हमें का बोलो जमीनो अग्रिकल्चर ने जमीन लिवो, अग्रिकल्चर जमीन राख लिवो तेनाती भी हमारे वंश ने एक अनुकूल हो छे। आणि अगलना दिवसों में आई सहस्रार्जुन महाराज जयंती और आज हमारा मुख्यमंत्री ने एक लेटर लिखे तो सहस्रार्जुन जयंती सरकार थी आई आचरणे करनो, सरकार ते आचरणे करने को मिले लिखे लेटर ने BJP थी चोट सपोर्ट मिली छे। BJP वाला भी थी सभी भी तवाच मुख्यमंत्री ते भी रेस्पॉन्स धाड़ी के न आई सरकार थी आचरणे करने को अनेक चोट स्पंदन आई छे। अगलना दिवसों में हमारे समाज ने काका हुनु एक निगम मंडली हुनु आणि हमारे समाज ने रिजर्वेशन हुनु ये विचार ने भी हमें राज्यसभा थी आणि हमारा राज्य समिति थी सभी विचार रखे लेकिन सरकार ने जितने प्रयत्न करा छे। हमने खुशीनु बात छे कि हमारे समाज ना एक नारायण साहब भांडगीन तो ने BJP थी MP नु सीट भी दिया छे ते राज्यसभा मेंबर ही न आता हमारे जितने ते भी गावोगाव फिरी के समाजना साठी कामों भी करता छे। समाज कोडू सदृढ़ छे तोड़ू हमें अशेला इंडिविजुअल भी सदृढ़ छे। हमारो समाज हमने हेम्मे ನಮ್ಮ ಸಮಾಜ ನಮಗೆ ಹೆಮ್ಮೆ ನಾವೆಲ್ಲರೂ ಕನ್ನಡದಾಗ ಮಾತಾಡಲಿ ಕನ್ನಡದ ಅರ್ಥ ಆಗ್ತೈತೆ ಹಾಂ ನಮ್ಮ ಸಮಾಜ ನಮಗೆ ಹೆಮ್ಮೆ ನಮ್ಮ ಸಮಾಜಕ್ಕಾಗಿ ನಾವೆಲ್ಲರೂ ನಾವು ನಮ್ಮ ಸಮಾಜ ಕ್ಷತ್ರಿಯ ಸಮಾಜದಲ್ಲಿ ಹುಟ್ಟಿದ್ದೀವಿ ಅಂತೇಳಿ ಎಲ್ಲರೂ ಹೆಮ್ಮೆ ಪಡೋಣ, ಎಲ್ಲರೂ ಖುಷಿಯಾಗಿರೋಣ। ಇವತ್ತು ಸಹಸ್ರಾರ್ಜುನ ಮಹಾರಾಜರ ಜಯಂತಿಯನ್ನು ನಾವೇನು ಆಚರಣೆ ಮಾಡ್ತಿದ್ದೀವಿ ಎಲ್ಲರೂ ಕೂಡ ಮಹಾರಾಜರ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಸಾಮ್ರಾಜ್ಯವನ್ನು ಆಳದಿದ್ದರೂ ಪರವಾಗಿಲ್ಲ ಇರೋ ಭಾಗದಲ್ಲಿ ನಾವು ರಾಜ ರೀತಿಯಲ್ಲಿ ಜೀವನ ಮಾಡೋಣ ಅಂತ ತಿಳಿಸ್ತಾ ಎಲ್ಲರಿಗೂ ಸಹಸ್ರಾರ್ಜುನ ಮಹಾರಾಜರ ಜಯಂತಿಯ ಶುಭಾಶಯಗಳನ್ನು ತಿಳಿಸಿ ಇವತ್ತು ನಮ್ಮ ನಾರಾಯಣ ಸಾಹೇಬ್ ಬಾಂಡ್ಗೆಯವರಿಗೆ ಮಹಾರಾಷ್ಟ್ರ ಏನು ಚುನಾವಣೆ ನಡೀತಿದೆ ಆ ಚುನಾವಣಾ ಉಸ್ತುವಾರಿಯನ್ನು ನಮ್ಮ ನಾರಾಯಣ ಸಾಹೇಬ್ ಬಾಂಡ್ಗೆಯವರಿಗೆ ಕೊಟ್ಟಿದ್ದಾರೆ। ಅದು ಕೂಡ ನಮಗೊಂದು ಹೆಮ್ಮೆ। ಮಹಾರಾಷ್ಟ್ರದಲ್ಲಿ ನಮ್ಮ ಸಮಾಜ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಸಮಾಜ ಇದೆ। ಮಹಾರಾಷ್ಟ್ರದಲ್ಲಿ ನಮ್ಮ ಸಮಾಜದವರು ಅನೇಕ ಬ್ಯಾಂಕ್ಗಳನ್ನು ನಡೆಸ್ತಾರೆ, ಅನೇಕ ಅಲ್ಲಿ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ ನಮ್ಮ ಸಮಾಜ ಭಾಳ ಸದೃಢ ಸಮಾಜ ಇದೆ ಮಹಾರಾಷ್ಟ್ರದಲ್ಲಿ। ನಮ್ಮ ಸಮಾಜ ದೇಶದಲ್ಲಿ 8 ರಾಜ್ಯಗಳಲ್ಲಿ ಭಾಳ ಸದೃಢವಾಗಿ ಇರೋದನ್ನು ನಾವು ನೋಡಿದ್ದೀವಿ। ಕರ್ನಾಟಕದಲ್ಲೂ ಅದೇ ರೀತಿ ಸದೃಢವಾಗಿದ್ದೀವಿ। ಎಲ್ಲ ಊರುಗಳಲ್ಲಿ ನಾವು ಸದೃಢವಾಗಿ ನಮ್ಮ ಸಮಾಜವನ್ನು ಬೆಳೆಸೋಣ। ಹರಿಹರದಲ್ಲಿ ನಮ್ಮ ರೇವಣ್ಣ ಸಾವ್ರು ಇದ್ದಾರೆ। ಈಗ ನಾನು ಕೊನೆಯದಾಗಿ ರೇವಣ್ಣ ಸಾವ್ರ ಬಗ್ಗೆ ಒಂದೆರಡು ಮಾತಾಡಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ। ರೇವಣ್ಣ ಸಾವರು ನಮ್ಮ ಸಮಾಜವನ್ನು ಅತ್ಯಂತ ಸದೃಢವಾಗಿ ಕಟ್ಟಿದ್ರು ಒಂದು ಕಾಲದಲ್ಲಿ। ಅವರು ಸಮಾಜದ ಯಾವ ರೀತಿ ಸಮಾಜವನ್ನು ಬೆಳೆಸಬೇಕು ಅಂತೇಳಿ ಒಂದು ದೂರದೃಷ್ಟಿ ಇತ್ತು। ಆ ದೂರದೃಷ್ಟಿ ಇಟ್ಟುಕೊಂಡು ಸಮಾಜದಲ್ಲಿ ಅನೇಕ ಸಂಘ ಸಂಸ್ಥೆಗಳನ್ನು ಹುಟ್ಟಾಕಿದರು, ಕಲ್ಯಾಣ ಮಂಟಪಗಳನ್ನು ಕಟ್ಟಿದರು, ಲೈಬ್ರರಿ ಮಾಡಿದರು, ದೇವಸ್ಥಾನಗಳನ್ನು ಕಟ್ಟಿದರು। ಸಮಾಜದ ಬಗ್ಗೆ ಒಂದು ದೂರದೃಷ್ಟಿ ಇಟ್ಕೊಂಡು ಸಮಾಜನ ಮುಂದೆ ಈ ಮುಂದಿನ ಪೀಳಿಗೆಯವರು ಒಂದು ಸದೃಢವಾಗಿ ಬೆಳೆಸಲಿ ಅನ್ನುವಂಥ ದೂರದೃಷ್ಟಿ ಇಟ್ಕೊಂಡು ಸಮಾಜವನ್ನು ಬೆಳೆಸಿದರು। ಅಂಥ ರೇವಣ್ಣ ಸಾವರು ಇವತ್ತು ವೇದಿಕೆ ಮೇಲಿದ್ದಾರೆ। ಅವ್ರನ್ನ
ಈ ವಯಸ್ಸಲ್ಲೂ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಇವತ್ತು ಸಮಾಜದಿಂದ ಅವರಿಗೊಂದು ಸಹಸ್ರಾರ್ಜುನ ಪ್ರಶಸ್ತಿ ಕೂಡ ಕೊಡ್ತಿದ್ದೀವಿ. ಅದು ನಮ್ಮೊಟ್ಟಿಗೆ ಇವತ್ತು ರೇವಣ್ಣ ಅವರಿಗೆ ನಾವು ಪ್ರಶಸ್ತಿ ಕೊಡೋ ಸಮಾರಂಭದಲ್ಲಿ ನಾನು ಭಾಗವಹಿಸಿರೋದು ಒಂದು ದೊಡ್ಡ ಸಂತೋಷದ ವಿಚಾರ. ರೇವಣ್ಣ ಅವರ ಕಾಲದಲ್ಲಿ ನಮ್ಮ ಸಂಖ್ಯೆ ಆವಾಗಿನ ಕಾಲದಲ್ಲಿ ಕಡಿಮೆ ಇದ್ದರೂ ಕೂಡ 5-6 ಜನ ನಾವು ಕೌನ್ಸಿಲರಾಗಿ ಇಲ್ಲಿ ಆಯ್ಕೆ ಆಗ್ತಿದ್ವು ನಮ್ಮ ಸಮಾಜದವರು. ಈಗ ಸಂಖ್ಯೆಯಲ್ಲಿ ಭಾಳ ದೊಡ್ಡ ಸಂಖ್ಯೆ ಇದ್ದೀವಿ, ಆದರೂ ಕೌನ್ಸಿಲರು ಕಮ್ಮಿ ಇದ್ದಾರೆ. ಮುಂದಿನ ದಿನಗಳಲ್ಲಿ ರಾಜಕೀಯ ನಮ್ಮ ಚಂದ್ರಶೇಖರ್ ಪೂಜಾರಣ್ಣವ್ರು ಇದ್ದಾರೆ. ಚಂದ್ರಶೇಖರ್ ಪೂಜಾರಣ್ಣವರಿಗೆ ಮುಂದಿನ ದಿನಗಳ ಹರಿಹರಕ್ಕೆ ಒಳ್ಳೆಯ ಭವಿಷ್ಯ ಇದೆ. ಅವರಿಗೆ ರಾಜಕೀಯದಲ್ಲಿ ಒಳ್ಳೆಯ ಭವಿಷ್ಯ ಇದೆ, ಅವರು ಉತ್ತಮ ನಾಯಕರು. ಅವರಿಗೆ ನಾನು ಒಂದು ಕಳಕಳಿಯ ಒಂದು ಮನವಿ ಏನಂತಂದರೆ, ರಾಜಕೀಯದಲ್ಲಿ ನಮ್ಮ ಸಮಾಜದವರಿಗೆ ಒಂದು ಪ್ರಾತಿನಿಧ್ಯ ಕೊಡೋದ್ರಲ್ಲಿ ನೀವು ಕೂಡ ನಮಗೆ ಸಹಾಯ ಮಾಡಬೇಕು. ರಾಜಕೀಯದಲ್ಲಿ ಕೂಡ ನಮ್ಮ ಸಮಾಜದವರು ಬೆಳಿಬೇಕು. ಆ ದಿಕ್ಕಿನಲ್ಲಿ ನಿಮ್ಮ ಸಹಾಯ ನಮಗೆ ಅವಶ್ಯಕವಾಗಿ ಬೇಕಾಗ್ತದೆ ಅಂತ ತಿಳಿಸ್ತಾ, ರೇವಣ್ಣ ಮಾಮ ಅವರು 100 ವರ್ಷ ಬದುಕಲಿ. ಇವತ್ತು ಏನು ಪ್ರಶಸ್ತಿ ತೆಗೆದುಕೊಂಡ ಮೇಲೆ ಮುಂದಿನ ಇನ್ನೂ ಹಲವಾರು ವರ್ಷಗಳು ಬದುಕಿ ಅವರು ಸೆಂಚುರಿ ಕೂಡ ನಮ್ಮ ಸಮಾಜದ ಎಲ್ಲರೊಟ್ಟಿಗೆ ಮಾಡಲಿ ಅಂತೇಳಿ ತಿಳಿಸ್ತಾ, ವೇದಿಕೆ ಮೇಲಿರುವಂಥ ಎಲ್ಲರಿಗೂ ಧನ್ಯವಾದ ತಿಳಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಧನ್ಯವಾದಗಳು ಡಾಕ್ಟರ್ ಶಶಿಕುಮಾರ್ ಮೇರಡೆಯವರೇ. ಭಾಳ ಸೊಗಸಾಗಿ ಭಾಷಣ ಮಾಡಿದ್ರು ಶಶಿಕುಮಾರ್ ಮೇರಡೆಯವರು. ರಾಜ್ಯ ಅಧ್ಯಕ್ಷರಾಗಿದ್ದಾರೆ ನಮ್ಮ ಸಮಾಜದ್ದು. ಅವರ ಒಂದು ಯುವಕರಿದ್ದಾರೆ. ಅವರ ಒಂದು ಅವಧಿಯಲ್ಲಿ ಒಳ್ಳೆಯ ಕೆಲಸಗಳು ನಮ್ಮ ಸಮಾಜಕ್ಕೆ ಆಗಲಿ ಅಂತಂದೇಳಿ ಆ ತಾಯಿ ಜಗನ್ಮಾತೆಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಶ್ರೀ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜ ಇಂದು ಸಹಸ್ರಾರ್ಜುನ ಜಯಂತ್ಸವ ಕಾರ್ಯಕ್ರಮಕ್ಕೆ ಉದ್ದೇಶಿಸಿ ಮಾತನಾಡಿದ ನಮ್ಮ ರಾಜ್ಯಾಧ್ಯಕ್ಷರಿಗೆ ಧನ್ಯವಾದಗಳು ಹೇಳೋಕ್ಕಿಂತ ಮುಂಚೆ ಒಂದು ಮಾತು ಹೇಳಬೇಕು. ಅವರು ಹೇಳಿದರು, ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕಂತೇಳಿ. ಯಾರೇ IAS IPS ಯಾವುದೇ ಶಿಕ್ಷಣ ಕಲೀಲಿ, ಅವರು ಸಮಾಜದ ವತಿಯಿಂದ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರ ವೈಯಕ್ತಿಕ ಕೂಡ ಸಹಾಯ ಮಾಡ್ಬೋದು. ನಮ್ಮ ಮಕ್ಕಳಿಗೆ ಇವತ್ತು ಶಿಕ್ಷಣ ಭಾಳ ಮುಖ್ಯ ಅಂತಲೇ ಹೇಳಿದ್ದಾರೆ. ಶಿಕ್ಷಣ ಕಲಿಸಿ ಒಳ್ಳೆಯ ಉಜ್ವಲ ಭವಿಷ್ಯವನ್ನು ನಮ್ಮ ಮಕ್ಕಳಿಗೆ ನಾವು ನೀಡ್ಬೋದು. ಮತ್ತೊಂದು ಮಾತು ಹೇಳಿದ್ರು, ನಮ್ಮ ಸಹಸ್ರಾರ್ಜುನ ಜಯಂತ್ಯೋತ್ಸವ ಸರ್ಕಾರ ಮಟ್ಟದಲ್ಲಿ ಆಚರಣೆ ಮಾಡಬೇಕಂತೇಳಿ ಅವರು ನಿನ್ನೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ. ಮುಂದಿನ ದಿನಗಳಲ್ಲಿ ನಮ್ಮ ಈ ಸಹಸ್ರಾರ್ಜುನ ಜಯಂತ್ಯೋತ್ಸವ ಸರ್ಕಾರಿ ರೀತಿಯಲ್ಲಿ ಸರ್ಕಾರದ ಮಟ್ಟದಲ್ಲಿ ನಾವು ಆಚರಣೆ ಮಾಡಬೇಕು ಅಂಥೇಳಿ ಅವರು ಮನವಿಯನ್ನು ಕೊಟ್ಟಿದ್ದಾರೆ. ಇವತ್ತು ಅವರು ರಾಜ್ಯಾಧ್ಯಕ್ಷರಾಗಿ ಅವರ ಸೇವಾವಧಿಯಲ್ಲಿ ಉತ್ತಮ ಸೇವೆಯನ್ನು ಕಲ್ಪಿಸಲಿ ಆ ತಾಯಿ ಜಗನ್ಮಾತೆ ಅವರಿಗೆ ಶಕ್ತಿಯನ್ನು ನೀಡಲಿ. ಒಳ್ಳೊಳ್ಳೆ ಅವಕಾಶ, ಸಮಾಜ ಸೇವೆ, ರಾಜಕೀಯ ಸೇವೆ ಮಾಡಲಿಕ್ಕೆ ಇನ್ನಷ್ಟು ತಾಯಿ ಜಗನ್ಮಾತೆ ಶಕ್ತಿ ನೀಡಲಿ ಅಂಥೇಳಿ ಅವರಿಗೆ ಈ ಸಂದರ್ಭದಲ್ಲಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಬೆಳಗಿಂದನ 2-3 ಕಾರ್ಯಕ್ರಮ ಕೂಡ ಅಟೆಂಡ್ ಮಾಡಿ ಇವತ್ತು ಬರೋ ಡೌಟು ಅಂತಲೂ ಕೂಡ ಹೇಳಿದರು. ಇಲ್ಲ ಸರ್, ನೀವು ನಮ್ಮ ಹರಿಹರದವರು, ಫಸ್ಟ್ ನಮಗೆ ಪ್ರಿಫರೆನ್ಸ್ ಕೊಡ್ರಿ ಅಂತ ನಾವು ಅವ್ರಿಗೆ ಹೇಳಿದ್ವಿ. ಇಲ್ಲ, ನಾವು ಕರೆಕ್ಟ್ ಕಾರ್ಯಕ್ರಮ ಸಮಯದಲ್ಲಿ ನಾನು ಬರ್ತೀನಿ ಅನ್ನೋ ಮಾತು ಹೇಳಿದರು. ಆ ಮಾತಿನ ಪ್ರಕಾರ ನಡ್ಕೊಂಡಿದ್ದಾರೆ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮಗೆ ತುಂಬ ಸಂತೋಷ ಆಯಿತು. ಅವರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀಯ. ಈ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಸಹಸ್ರಾರ್ಜುನ ಜಯಂತ್ಯೋತ್ಸವ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜವನ್ನು ಅತಿ ಎತ್ತರದ ಶಿಖರವನ್ನು ಏರಿಸಿ ನಮ್ಮ ಸಮಾಜದ ಮಾಧ್ಯಕ್ಷರು, ಪ್ರಖ್ಯಾತ ವಕೀಲರು, ನಮ್ಮ ಸಮಾಜಕ್ಕೆ ವಿವಿಧ ಸಂಕಟಗಳನ್ನು ಸಂಘಟಿಸಿ ಪುರಸಭಾ ಅಧ್ಯಕ್ಷರಾಗಿ, ಹಲವಾರು ಸಂಘ ಸಂಸ್ಥೆಗಳ ಪೋಷಕರಾಗಿ ನಮ್ಮ ಸಮಾಜ ತಳಮಟ್ಟದಿಂದ ಬಲಪಡಿಸಿ ಸಂಘಟಿಸಿ ಇವತ್ತು ನಮ್ಮ ಸಮಾಜಕ್ಕೆ ಕಲ್ಲು ಸಕ್ಕರೆ ಆಗಿದ್ದ ಶ್ರೀ ಬಿ ರೇವಣ್ಣ ಸಾಬೂತಿ ಅವರಿಗೆ ಇವತ್ತು ನಾವು ಶ್ರೀ ಸೋಮವಂಶ ಸಹಸ್ರಾರ್ಜುನ ಜಯಂತಿಯ ಪ್ರಯುಕ್ತ ಸಹಸ್ರಾರ್ಜುನ ಜಯಂತ್ಯೋತ್ಸವ ಒಂದು ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ. ನಮಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಇವತ್ತು ಅವರಿಗೆ ನಾವು ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ಅವ್ರ ಮಗ, ನನ್ನ ಅಣ್ಣನ ಮಗ ತುಳಜಪ್ಪ, ಅವ್ರು ನಮ್ಮ ಚಿಕ್ಕಪ್ಪನವರು, ಅವರಿಗೆ ನಾನು ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದೀನಿ ಅಂತ ನನಗೆ ಭಾಳ ತುಂಬ ಖುಷಿಯಾಗುತ್ತೆ. ನಮ್ಮ ಚಿಕ್ಕಪ್ಪನವರು ಇನ್ನೂ 100 ಕಾಲ ದೀರ್ಘಾಯುಷ್ಯ ಅವರ ತಾಯಿ ಜಗನ್ಮಾತೆ ಅವರಿಗೆ ಆಶೀರ್ವಾದಿಸಲಿ ಅಂಥೇಳಿ ನಾನು ತುಂಬ ಹೃದಯದಿಂದ ನಾನು ಪ್ರಾರ್ಥನೆ ಮಾಡ್ಕೊತೀನಿ.
ಈಗ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಬೇಕು. ಯಾಕಂದರೆ ಭಾಳ ಹೊತ್ತು ಕುಂದ್ರಕ್ಕಾಗೋದಿಲ್ಲ ಅವರಿಗೆ. ಅದಕ್ಕೆ ಇವತ್ತು ಅವರಿಗೆ ಸನ್ಮಾನಿಸಿ ನಾವು ಗೌರವಿಸಬೇಕಂತ ನಾವೆಲ್ಲರೂ ಎದ್ದು ನಿಂತು ನಾವು ಅವ್ರಿಗೆ ಗೌರವಿಸೋಣ, ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡೋಣ ಅಂಥೇಳಿ ದಯಮಾಡಿ ಅವ್ರಿಗೆ ಪ್ರಶಸ್ತಿ ಪ್ರದಾನ ಮಾಡುವವರೆಗೂ 1-2 ನಿಮಿಷ ಎದ್ದು ನಾವೆಲ್ಲರೂ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡೋಣ. ಮದಿನಿನಂಶ ಚಂಡಮುಂಡ ಸಂಹಾರಿಣಿ ದುಷ್ಟ ನರ ಸಂಹಾರಕ ವಂಶ ಶ್ರೀ ಜಗದಂಬಾನು ವಂಶ ಮಹಿಷಾಸುರ ಮರ್ದಿನಿ ನೌಶ ಚಂಡಮುಂಡ ಸಂಹಾರಿಣಿ ದುಷ್ಟ ನರ ಸಂಹಾರಕ ವಂಶ ಸಹಸ್ರಾರ್ಜುನ ಸೋಮವಂಶ ಕ್ಷಾತ್ರವಂಶ ಕರು ಸೋಮವಂಶ ಕ್ಷಾತ್ರ ಸೋಮವಂಶ ಸಹಸ್ರಾರ್ಜುನ ಸೋಮವಂಶ ಸಹಸ್ರಾರ್ಜುನ ಸೋಮವಂಶ. सोमवंश च चंद्रनु वंश 28 राणे चंद्रने अश्विनी भरणादि नक्षत्र चंद्रनु. ಇಂದಿನ ಈ ಒಂದು ಪ್ರಶಸ್ತಿ ಪ್ರದಾನ ಸ್ವೀಕರಿಸಿದ ಶ್ರೀ ರೇವಣ್ ಸಾಬೂತಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇದಕ್ಕೆ ಕೈ ಜೋಡಿಸಿದ ನಮ್ಮ ವೇದಿಕೆ ಮೇಲೆ ಆಸೀನರ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಆಗಮಿಸಿರುವ ನಮ್ಮ SSK ಸಮಾಜದ ಸಮಸ್ತ ಬಂಧು ಮಿತ್ರರು, ಮಾತಾ ಭಗಿನಿಯರು ಕೂಡ ಈ ಒಂದು ಸಿರಿ ಪ್ರಶಸ್ತಿ ಪ್ರದಾನಕ್ಕೆ ತಾವೆಲ್ಲ ಕೈ ಜೋಡಿಸಿದ್ದಕ್ಕೆ, ತಾವೆಲ್ಲರೂ ಗೌರವ ಕೊಟ್ಟಿದ್ದಕ್ಕೆ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮನುಷ್ಯ ತನ್ನ ಕನಸಿನ ಮನೆ ಕಟ್ಟಬಹುದು. ಮನುಷ್ಯ ತನ್ನ ಕನಸಿನ ಮನೆ ಕಟ್ಟಬಹುದು, ಪರಿವಾರಕ್ಕೆ ಸುಭದ್ರತೆ ಒದಗಿಸಬಹುದು. ಆದರೆ ಸಮಾಜ ಕಟ್ಟುವುದು ಅಷ್ಟು ಸುಲಭದ ಮಾತಲ್ಲ. ಕಾರಣ ಸಮಾಜದಲ್ಲಿ ಮನಸ್ಸನ್ನು ಕಟ್ಟುವುದು ಮತ್ತು ಅಷ್ಟು ಸುಲಭದ ಮಾತಲ್ಲ. ಸಮಾಜದಲ್ಲಿ ಸಮಾನತೆ ಅನುಷ್ಠಾನಕ್ಕೆ ತರುವುದು ಬಲು ಸವಾಲಿನ ಕೆಲಸ. ಸಮಾಜ ಸೇವೆ ಮಾಡುತ್ತೇನೆ ಎಂದು ಸಂಕಲ್ಪ ಪಡುವ ಮಹಿಳೆಯರಿಗೆ ಸಾಕಷ್ಟು ತೊಂದರೆಗಳು ಕೂಡ ಬರ್ತೈತೆ. ಆ ತೊಂದರೆಗಳನ್ನು ಎದುರಿಸಿ ಸಮಾಜಕ್ಕೆ ತಮ್ಮ ಸಮಯವನ್ನು ಮೀಸಲಿಟ್ಟು ಸಮಾಜದ ಅಭಿವೃದ್ಧಿಗೆ ನಾನು ಮಾಡೇ ತೀರ್ತೀನಿ ಅಂಥೇಳಿ ಒಂದು ಪಣ ತೊಟ್ಟು ಹರಿಹರ ಸಮಾಜಕ್ಕೆ ಒಂದು ಕೀರ್ತಿಯನ್ನು ತಂದ, ಅಡಿಯಿಂದ ಮುಡಿಯವರೆಗೂ ಕೀರ್ತಿಯ ಸಲ್ಲಿಸಿದ ಶ್ರೀ ರೇವಣ್ ಸಾಬೂತಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇಂದು ಈ ಒಂದು ಸಹಸ್ರಾರ್ಜುನ ಜಯಂತ್ಯೋತ್ಸವ ಕಳೆದ ವರ್ಷ ನಮ್ಮ ಸಮಾಜದ ಅಧ್ಯಕ್ಷರು ಶ್ರೀ ನಾಗರಾಜ್ ಮೇರೋಡ ನಮ್ಮೊಂದಿಗೆ ಇಟ್ಟಿದ್ದರು. ದುರಾದೃಷ್ಟವಶಾತ್ ಇವತ್ತು ನಮ್ಮೊಂದು ಎಟ್ಟಿಗೆ ಇಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರೇರಣೆ ಶಕ್ತಿ ಅವರೇ ಅಂತ ಹೇಳಬೇಕು. ಯಾಕೆಂದರೆ ಕಾರ್ಯಕ್ರಮಕ್ಕೆ ಅದ್ಧೂರಿಯಾಗಲು ಒಳ್ಳೆಯ ಕಾರ್ಯಕ್ರಮ ಮೂಡಿ ಬರಲಿಕ್ಕೆ ನಾಗಣ್ಣನೇ ನಮಗೆ ಶಕ್ತಿ. ಅವರು ಯಾವುದೇ ಕಾರ್ಯಕ್ರಮತ್ತು ಆದರೂ ಕೂಡ ಅಂಜಿಸ್ತಿದ್ದಲ್ಲ, ಅವರು ಹೆದರ್ತಿದ್ದಿಲ್ಲ. ಏನೇ ಆಗಲಿ ಕಾರ್ಯಕ್ರಮ ಮಾಡೋಣ ಅಂತ ನಮಗೆ ಧೈರ್ಯ ತುಂಬಿದ್ರು. ಇವತ್ತು ನಾಗಣ್ಣ ನಮ್ಮ ಮುಂದಿಟ್ಟಿಗಿಲ್ಲ. ಅವರ ನೆನಪುಗಳು, ಅವರು ಮಾಡಿದ ಕೆಲಸ ಕಾರ್ಯಗಳು ಇವತ್ತು ಜೀವಂತವಾಗಿದೆ. ಬೌದ್ಧಿಕವಾಗಿ ನಮ್ಮ ಎದುರಿಲ್ಲ, ಆದರೆ ಮನಸ್ಸಿನಲ್ಲಿ ನಮ್ಮ ನಾಗಣ್ಣ ಸದಾ ನಮಗೆ ಮನಸ್ಸಲ್ಲಿ ಇರ್ತಾರೆ. ಯಾವತ್ತೂ ನಾವು ಅವ್ರು ಮರೆಯೋದಿಲ್ಲ. ನಮ್ಮ ಸಮಾಜಕ್ಕೆ ನಾವು ಯಾವುದೇ ಕೆಲಸ ಕಾರ್ಯಗಳು, ಯಾವುದೇ ನಾವು ಮೀಟಿಂಗ್ ಮಾಡಿದ್ರು ಕೂಡ
ನಾವು ನಾಗಣ್ಣಗೆ ನೆನೆಸಿದಂಗೆ ನಾವು ಮುಂದೆ ಹೋಗೋದಿಲ್ಲ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಶಕ್ತಿ ಅಂದರೆ ನಮ್ಮ ನಾಗಣ್ಣನೇ. ಅದಕ್ಕೆ ನಾವು ಅವರ ನೆನಪಿಗೋಸ್ಕರ ನಮ್ಮ ನಾಗರಾಜ್ ಮೇರಾಡೆ ಅವರ ವೇದಿಕೆ, ಸಭಾ ವೇದಿಕೆ ಅಂತಲೇ ನಾವು ಇವತ್ತು ಮಾಡಿರೋದು. ನಾಗಣ್ಣ ಎಲ್ಲೇ ಇದ್ದರೂ ನಮಗೆ ಈ ಕಾರ್ಯಕ್ರಮ ನೋಡ್ತಿರ್ತಾರಂತೆ ನಮಗೆ ಭರವಸೆ ಇದೆ. ಅವರ ಒಂದು ಮಾರ್ಗದರ್ಶನದಿಂದ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗ್ತಾಯಿದೆ ಎಂದೇ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಅವರ ಒಂದು ಅನಿಸಿಕೆ, ನಮ್ಮ ಲಕ್ಷ್ಮಣ್ ಕಿರೋಜಿಯವರು ಒಂದು 2 ನಿಮಿಷ ಮಾತಾಡ್ತಾರೆ ನಾಗಣ್ಣರ ಬಗ್ಗೆ. ಅವರು ಭಾಳ ಅಭಿಮಾನಿ, ಅಪಾರವಾದ ಕಾಳಜಿ ನಮ್ಮ ಲಕ್ಷ್ಮಣ್ ಕಿರೋಜಿಯವರಿಗೆ. ಎಲ್ಲರಿಗೂ ಇದೆ, ಆದರೆ ಲಕ್ಷ್ಮಣ್ ಏನೋ ಭಾಳ ಮಾತಾಡ್ತೀನಿ, ಅವ್ರ ಬಗ್ಗೆ ನನಗೆ ಭಾಳ ಒಂದೆರಡು ಮಾತಾಡಬೇಕು ಅಂಥೇಳಿ ಅವರು ವಿನಂತಿಯನ್ನು ಮಾಡ್ಕೊಂಡಿದ್ದಾರೆ. ಮಾತಾಡಲಿ. बोलो सहस्रार्जुन महाराज की। सभी होने माई बहनों, भाई बंधो, गण्याति गण्य लोको जमेला लावन्य सभी वंदन करतो. श्री दिवंगत हमारा फ्रेंड नल्ली नागराज तो एक यादसाठी 1-2 वातो बोलणं करते मारू अपेक्षा होतो. ते अपेक्षा हो समाजवालांनी रिक्वेस्ट करेले ते म्हणे वातो कराना 2 वातो करोना अवकाश द्यायचं. तवाने टाइम लई घ्यायचं. तवीकन जुमन्नू कार्यक्रम बिचे हे बसती जरा भडावडा वातो करू कम बोली की अप्रोच करायचं. तिरासाठी मला 1-2 वातो करू देऊ. श्री नागराज नारायण शाह मेहरवाड़े ये कन्नड़ा महत्व करे तो सभ्यों ने कड़क हाकि कन्नड़ में बोली छोड़ जा. ओके. श्री नागराज नारायण शाह मेहरवाड़े ಅವರು ಮೂಲತಃ ಹರಿಹರದವರೇ. ಇವರು ಹುಟ್ಟಿದ್ದೆವು ದಾವಣಗೆರೆ ನಗರದ ಇಮಾನ್ಮಟ್ಟಿ ಅಂತ ಹೇಳ್ತಾರೆ. ಈಗಿನ ಲೋಕಿಕೆರೆ ಲೇಔಟಲ್ಲಿ ಬರ್ತದೆ. ಶ್ರೀಮತಿ ಶಾಂತಾಬಾಯಿ ನಾರಾಯಣ್ ಶಾಹ ಮೇಹರವಾಡೆ ಇವರ ಗರ್ಭದಲ್ಲಿ 5ನೇ ಪುತ್ರರಾಗಿ 5ನೇ ಸಂತಾನ, 4 ಜನ ಗಂಡು ಮಕ್ಕಳು 4 ಜನ ಹೆಣ್ಣು ಮಕ್ಕಳಲ್ಲಿ 5ನೇಯವರಾಗಿ ಜನಿಸಿದ್ದಾರೆ. ಶ್ರೀಯುತರು ತಮ್ಮ 1ರಿಂದ 6ನೇ ತರಗತಿಯವರೆಗೆ ವಿದ್ಯಾಭ್ಯಾಸವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿನಿಮಾಗುಂಡನಹಳ್ಳಿಯಲ್ಲಿ ಪೂರ್ಣಗೊಳಿಸಿದ್ದಾರೆ. ತದನಂತರ 7ನೇ ತರಗತಿಯನ್ನು ನಿಟ್ಟುವಳ್ಳಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪೂರೈಸಿ ಪ್ರೌಢಶಾಲೆಯನ್ನು ದಾವಣಗೆರೆಯ ಹೆಸರಾಂತ DRM ಪ್ರೌಢಶಾಲೆಯಲ್ಲಿ ಪೂರ್ಣಗೊಳಿಸಿ ತಮ್ಮ ಹಿರಿಯ ಸಹೋದರರಾಗಿರ್ತಕ್ಕಂಥ ಪಾಂಡುರಂಗ ಶಾಹ ಮೇಹರವಾಡೆ ಇವರು ಅದಾಗಲೇ ಹರಿಹರದಲ್ಲಿ ನಲ್ಲಿ ಪಾಂಡು ಅಂತ ಹೇಳಿ ಜನಜನಿತರಾಗಿದ್ದರು. ಇವರು ತಮ್ಮ ಕುಲಕಸುಬು ಅಂತ ಹೇಳಿ ಮಾಡ್ಕೊಂಡ್ಬಂದಿದ್ದ ಪ್ಲಂಬಿಂಗ್ ಕೆಲಸ, ಅಂದರೆ ಆಗಿನ ಕಾಲದಲ್ಲಿ ನಲ್ಲಿ ಕೆಲಸ ಅಂತ ಹೇಳ್ತಿದ್ರು. ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿಬೇಕು ಅಂತ ಹೇಳಿ ಹರಿಹರದಿಂದ ದಾವಣಗೆರೆ ಹೋಗಿದ್ದರು. ದಾವಣಗೆರೆಯಿಂದ ಮತ್ತೆ ಪುನಃ ಹರಿಹರಕ್ಕೆ ಬಂದು ಅವರ ಹಿರಿಯ ಸಹೋದರರಿಗೆ ಸಾಥ್ ಕೊಡಲಿಕ್ಕೆ 2 ಸಹೋದರರು ಗಣೇಶ್ ಮತ್ತು ನಾಗರಾಜ್ ಅವರು 1988ರಲ್ಲಿ ಹರಿಹರಕ್ಕೆ ಆಗಮಿಸ್ತಾರೆ. ಹರಿಹರದಲ್ಲಿ ಕಸ್ಬಾ ದುರ್ಗಮ್ಮನ ದೇವಸ್ಥಾನ ಪಕ್ಕದಲ್ಲಿ ಅವರು ಒಂದು ಮನೆ ಇದೆ, ಸ್ವಂತ ಮನೆ. ಕಸ್ಬಾ ದುರ್ಗಮ್ಮನ ದೇವಸ್ಥಾನ ಹತ್ರ ಸ್ವಂತ ಮನೆ ಇತ್ತು. ಅಲ್ಲಿಂದಾನೇ ಅವರು ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ತಾ ಸಾರ್ವಜನಿಕ ಜೀವನದಲ್ಲಿ ಅವರು SSK ಯುವಕ ಮಿತ್ರ ಮಂಡಳಿಯ ಮೂಲಕವಾಗಿ 1989ನೇ ಇಸ್ವಿಯಿಂದ ಅವರು SSK ಯುವಕ ಮಿತ್ರ ಮಂಡಳಿಗೆ ಎಂಟ್ರಿ ಕೊಡ್ತಾರೆ. ಅಲ್ಲಿಂದ SSK ಮಿತ್ರ ಮಂಡಳಿಯ ಕಾರ್ಯಕರ್ತರಾಗಿ, ಸಹಕಾರ್ಯದರ್ಶಿಯಾಗಿ, ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ಕೊತ ಅವರು ಸಾಮಾಜಿಕವಾಗಿಯೂ ತಾವು ಏನು ಅನ್ನೋದನ್ನು ಹರಿಹರದ ನಗರದ ಜನತೆಗೆ, ಸಮಾಜಕ್ಕೆ ತಿಳಿಸ್ತಾ ಬಂದಿರ್ತಾರೆ. ಅದೇ ರೀತಿಯಾಗಿ ಅವರು ಎರಡು 2010ನೇ ಇಸ್ವಿಯಲ್ಲಿ ಶ್ರೀಯುತ ಈಗಾಗಲೇ ನಿಮ್ಮ ಎದುರಿಗೆ
SSK ಸಹಸ್ರಾರ್ಜುನ ಸೇವಾ ಸಿರಿ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ರೇವಣ ಮಾವಾರವರ ಒಂದು ನಿರ್ದೇಶನದಂತೆ SSK ಸಮಾಜ ಟ್ರಸ್ಟ್ನ ನಿರ್ದೇಶಕರಾಗಿ ಆಯ್ಕೆ ಆಗ್ತಾರೆ. ಅದಾದ ನಂತರ ಅವರು 23/11/1997 ಇಸ್ವಿಯಲ್ಲಿ ಬೆಂಗಳೂರಿನ ಶ್ರೀ ರಾಮಚಂದ್ರ ಸಾ ಭೂತೆ ಇವರ ಪುತ್ರಿ ಶ್ರೀಮತಿ ಈಗಿನ ರೂಪಾ ಅವರಿಗೆ ಕೈ ಹಿಡಿದು ಅಲ್ಲಿಂದ ತಮ್ಮ ಬಾಳನ್ನು ಅವರು ಪ್ರಾರಂಭಗೊಳಿಸ್ತಾರೆ. ಇದೇ ರೀತಿಯಾಗಿ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕರ್ತರಾಗಿ SSK ಸಮಾಜ ಟ್ರಸ್ಟ್ನ ನಿರ್ದೇಶಕರಾಗಿದ್ದು ಅದನಂತರ ಅವರು ಕಾರ್ಯದರ್ಶಿಗಳಾಗ್ತಾರೆ ಮತ್ತು SSK ಸಮಾಜದ ನಿರ್ದೇಶಕರಾಗಿ ಕೂಡ ಅವರು ಕೆಲಸ ಮಾಡ್ತಾರೆ. 2 ಅವಧಿಗೆ ನಿರ್ದೇಶಕರಾಗಿ ಕೆಲಸ ಮಾಡಿ ತದನಂತರ ಅವರು ಈ 3 ವರ್ಷಗಳ ಹಿಂದೆ SSK ಸಮಾಜದ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ ಸರ್ವಾನುಮತದಿಂದ. ಇದೆಲ್ಲದಕ್ಕೂ ಕಾರಣ ಅವರೇನು ನಂಬ್ಕೊಂಡ್ಬಂದಿದ್ರು, ನಂಬಿದ ದೈವ ಅಂತ ಹೇಳ್ತಾರೆ. ಶ್ರೀ ರೇವಣ ಸಾ ಭೂತೆ ಅವ್ರನ್ನ ಅವರು ದೇವರ ರೀತಿಯಲ್ಲಿ ನೆನೆಸ್ಕೊಂಡ್ಬಂದಿದ್ರು. ಅವರ ಕೃಪಾಶೀರ್ವಾದ ಇಲ್ಲದಂಗೆ ಯಾವುದೇ ಒಂದು ಕೆಲಸ ಮಾಡ್ತಿದ್ದಿಲ್ಲ. ಅವ್ರು ಏನು ಹೇಳಿದರೆ ಆ ರೀತಿ ಅವರು ಕೆಲಸ ಮಾಡ್ಕೊತಾ ಹೋಗ್ತಾ ಇದ್ರು. ಅವ್ರ ಅಣ್ಣ ತಮ್ಮ ಎಲ್ಲರೂ ಅಷ್ಟೇ. ರೇವಣ ಸಾ ಅವ್ರ ಭೂತೆ ಅವ್ರನ್ನ ಒಂದು ಗಾಡ್ ಫಾದರ್ ಅಂತ ಇಟ್ಕೊಂಡು ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅವ್ರನ್ನ ನೆನೆಸ್ಕೊಂತ ಅವರ ಆಶೀರ್ವಾದದಿಂದ ಒಂದು ಹರಿಹರ ನಗರದಲ್ಲಿ ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಅವರಿಗೆ ಸಾಧ್ಯವಾಯಿತು. ಗುರು ಇದ್ದರೆ ಎಲ್ಲ ಕೆಲಸಗಳು ಕೂಡ ಸಾಧ್ಯ ಅಂತ ಹೇಳ್ತಾರೆ. ಹಾಗಾಗಿ ಅವರು ಗುರುವಿನ ಮಾರ್ಗದರ್ಶನದಂತೆ ಒಂದು ಉತ್ತುಂಗ ಶಿಖರಕ್ಕೆ ಏರಿ ಹೆಸರಾಗಿ ಮಿಂಚಿನಂತೆ ಬೆಳಗಿ ಚಿಕ್ಕ ವಯಸ್ಸಲ್ಲೇ ನಮ್ಮೆಲ್ಲರನ್ನ ಕೂಡ ಬಿಟ್ಟು ಧ್ರುವತಾರೆಯಂತೆ ಮಿನುಗಿ ಮಾಯವಾಗಿದ್ದಾರೆ. ಅವರು ಕೇವಲ ಭೌತಿಕವಾಗಿ ನಮ್ಮ ಜೊತೆಗಿಲ್ಲ, ಅವರು ಯಾವತ್ತೂ ನಮ್ಮೊಂದಿಗೆ ಇರ್ತಾರೆ ಅಂತ ಹೇಳಿ ಈ ಒಂದು ಕ್ಷಣದಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ ನೆನೆಸ್ಕೋತಾ ಅವರಿಗೆ ದೇವರು ಚಿರಶಾಂತಿಯನ್ನು ನೀಡಲಿ. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ನಮಗೆ ಅವರ ಮಾರ್ಗದರ್ಶನ ಇರಲಿ ಅಂತ ಹೇಳ್ಕೊಳ್ತಾ ಈ ಒಂದು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಲಕ್ಷ್ಮಣ್ ಕಿರೋಜಿ ಅವರು ನಾಗಣ್ಣವ್ರ ಬಗ್ಗೆ ಸಾಕಷ್ಟು ಮಾಹಿತಿని ಕೊಟ್ಟಿದ್ದಾರೆ. ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ನಾಗಣ್ಣನವರಿಗೆ ಎಷ್ಟೇ ಗುಣಗಾನ ಮಾಡಿದರೂ ಕಮ್ಮಿನೇ, ಶಬ್ದಗಳು ಕೂಡ ಕಮ್ಮಿ ಆಗುತ್ತೆ. ಹಾಗಾಗಿ ನಾಗಣ್ಣ ಸದಾ ನಮ್ಮ ಮನಸ್ಸಲ್ಲಿರ್ತಾರೆ, ಯಾವಾಗಲೂ ನಮ್ಮ ಮನಸ್ಸಲ್ಲಿ ಸದಾ ಇದ್ದು ಅವರು ಹಸುಮುಖಿಯಾಗೇ ಇದ್ದಿರ್ತೆ. ಧನ್ಯವಾದಗಳು ಲಕ್ಷ್ಮಣ್ ಕಿರೋಜಿ ಅವರಿಗೆ. ಹಾಗೂ ಈ ಸಹಸ್ರಾರ್ಜುನ್ ಮಹಾರಾಜರ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ BJP ಪಕ್ಷದ ಮುಖಂಡರಾದ ಚಂದ್ರಶೇಖರ್ ಪೂಜಾರು ಮಾತಾಡಬೇಕಂಥೇಳಿ ವಿನಂತಿಯನ್ನು ಮಾಡ್ಕೋತೀನಿ. ಸೋಮವಂಶದ ರಾಜರು, ವೀರರು, ಪರಾಕ್ರಮಿಗಳು ಆಗಿರ್ತಕ್ಕಂಥ ಸಹಸ್ರಾರ್ಜುನ ಮಹಾರಾಜರವರ ಜಯಂತಿಯ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲ ಇತ್ತೀಚೆಗೆ ಬಿಟ್ಟು ಅಗಲಿರ್ತಕ್ಕಂಥ ಸೋದರ ನೆಲ್ಲಿ ನಾಗರಂಜನವರ ವೇದಿಕೆಯ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ಮೋಹನ್ ಸಾ ಕಿರೋಜಿರವರೇ, ಸಮಾಜದ ನೂತನ ರಾಜ್ಯಾಧ್ಯಕ್ಷರು, ಆತ್ಮೀಯ ಸಹೋದರರು ಆಗಿರ್ತಕ್ಕಂಥ ಡಾಕ್ಟರ್ ಶಶಿಧರ್ ಮೆಹರ್ವಾಡೆ ಅವರೇ, ನನ್ನ ಮಾರ್ಗದರ್ಶಕರು, ಮಾಜಿ ನಗರಸಭಾ ಅಧ್ಯಕ್ಷರು, ಆತ್ಮೀಯರು ಆಗಿರ್ತಕ್ಕಂಥ ಕೃಷ್ಣ ಸಾ ಭೂತೇರವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ನಗರದ ಪ್ರಥಮ ಪ್ರಜೆ ಸಹೋದರಿ ಕವಿತಾ ಮಾರುತಿ ಬೇಡರ್ರವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಸಮಾಜದ ಯಾವತ್ತೂ ಗಣ್ಯರೇ, ತಾಯಂದ್ರೆ, ಭಾಗವಹಿಸಿರ್ತಕ್ಕಂಥ ಎಲ್ಲ ಯುವಕ ಮಿತ್ರರೇ, ಪತ್ರಿಕರ್ತರೇ, ಬಂಧುಗಳೇ, ಇವತ್ತು ಸಮಾಜಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಮಾಡಿದರು ಅನ್ನೋಂಥದ್ರ ಸಲುವಾಗಿ ಸಮಾಜದ ಸೇವಾ ಸಿರಿ ಪ್ರಶಸ್ತಿಯನ್ನು ಪಡೆದು ಇದೀಗ ತಾನೇ ವೇದಿಕೆಯಿಂದ ನಿರ್ಗಮಿಸಿರ್ತಕ್ಕಂಥ ನಮ್ಮೆಲ್ಲರ ಮುತ್ಸದ್ದಿ ರೇವಣ ಸಾ ಅವರ ಒಂದು ನಾನು ಮುಖ ನೋಡಿದಾಗ ನನಗೆ ಒಂದು ಅನಿಸ್ತು,
ಸಮಾಜಕ್ಕೆ ತಮ್ಮನ್ನು ತಾವು ಸುದೀರ್ಘ ಕಾಲದವರೆಗೂ ಸವಿಸ್ಕೊಂಡು ಸಮಾಜದ ಸೇವೆನ ಮಾಡಿ 86 ವರ್ಷಗಳು ಕಳೆದಿದ್ರು ಕೂಡ ನಾವು ಯಾರಿಲ್ಲಿ ವೇದಿಕೆ ಮೇಲೆ ಕೂತಿದ್ದೀವಿ, ನಮ್ಮ ಯಾರ ಮುಖದಲ್ಲಿ ಇಲ್ಲದೇ ಇರತಕ್ಕಂಥ ತೇಜಸ್ಸು ಇವತ್ತು ಕೂಡ ರೇವಣಸ ಅವ್ರ ಮುಖದಲ್ಲಿ ನಾನು ಕಂಡೆ. ಬಹುಶಃ ನಮ್ಮಲ್ಲಿ ಯಾರ ಮುಖದಲ್ಲೂ ಅಂಥ ತೇಜಸ್ಸನ್ನು ನಾನು ಕಾಣಲಿಲ್ಲ. ಇವತ್ತು ಕೂಡ ಆ ಇಳಿ ವಯಸ್ಸಲ್ಲಿ ಅಂಥ ಆಕರ್ಷಣೆ ಮತ್ತು ಅಂಥ ಒಂದು ತೇಜಸ್ಸು ಆ ಹಿರಿಯರ ಮುಖದಲ್ಲಿ ಕಾಣ್ತಾ ಇತ್ತು. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಅವರ ಬದುಕೆ ನಮ್ಮೆಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನ. ಅವರು ಯಾವುದೇ ಕಾರ್ಯಕ್ರಮಗಳನ್ನು ಮಾಡಿದ್ರು, ಯಾವುದೇ ಕಾಯಕವನ್ನು ಮಾಡಿದ್ರು ಕೂಡ ಸ್ವಾರ್ಥದಿಂದ ಮಾಡ್ತಿರ್ಲಿಲ್ಲ. ನಮ್ಮೆಲ್ಲ ಹಿರಿಯರು ಕೂಡ ಅವ್ರಿಗೆ ಸಮಾಜಮುಖಿಯಾದಂಥ ಕೆಲಸಗಳಿರ್ಬೋದು, ದೂರದೃಷ್ಟಿ ಇರ್ಬೋದು. ಕೇವಲ ರೇವಣಸ ಅವ್ರ ಬಗ್ಗೆ ನಾನು ಭಾಳವಷ್ಟು ಸಮಾಜಗಳ ಮುಖಂಡರುಗಳ ಬಾಯಲ್ಲಿ ಕೇಳಿದ್ದೀನಿ. ನಿಮ್ಮ ಸಮಾಜದಲ್ಲಿ ಹುಟ್ಟಿರ್ಬೋದು, ನಿಮ್ಮ ಸಮಾಜದ ಸೇವೆಯನ್ನು ಮಾಡಿರ್ಬೋದು, ಆದರೆ ಈ ನಗರದ ಅಭಿವೃದ್ಧಿ ಸಲುವಾಗಿ, ಈ ನಗರದಲ್ಲಿರ್ತಕ್ಕಂಥ ಅನೇಕ ಸಮಾಜದ ಅಭ್ಯುದಯದ ಸಲುವಾಗಿಯೂ ಕೂಡ ಅನೇಕ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಭಾಳವಷ್ಟು ಸಮಾಜದ ಮುಖಂಡರುಗಳು ನಮ್ಮೊಟ್ಟಿಗೆ ಹಂಚ್ಕೊಂಡಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಅಂಥ ಸಮುದಾಯದ, ಇಂಥ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಆ ಸಮುದಾಯದ ನಾಯಕನನ್ನು ನಾನು ಕೂಡ ಇವತ್ತು ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸಿ, ಇನ್ನೂ ಅವರಿಗೆ ಭಗವಂತ ಆಯುಷ್ಯವನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಬಂಧುಗಳೇ, ಇವತ್ತು ಸಹಸ್ರಾರ್ಜುನ ರಾಜರ ಒಂದು ಜಯಂತಿ. ತಾವೆಲ್ಲ ಕೂಡ ಇಲ್ಲಿ ಕ್ಷತ್ರಿಯ ಸಮಾಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬಂಧು ಭಗಿನಿಯರು ತಾವೆಲ್ಲ ಕೂಡಿದಿರಿ. ಕ್ಷತ್ರಿಯರು ಅಂದರೆ ವೀರರು, ಶೂರರು. ಇಂಥ ವೀರ ಮತ್ತು ಶೂರರ ಮಧ್ಯದಲ್ಲಿ ನಿಂತು ನಾವು ಮಾತನಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಕೂಡ ನನಗೆ ಭಾಳವಷ್ಟು ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಈ ಸಮಾಜ, ನಮ್ಮ ಕೃಷ್ಣಸ ಭೂತಿಯವರು ಮಾತನಾಡಬೇಕಾದ್ರೆ ಸಣ್ಣ ಸಮಾಜ ಅಂತ ಹೇಳಿದರು. ಇವತ್ತು ಸಂಖ್ಯೆಯಲ್ಲಿ ತಾವು ಸಣ್ಣ ಸಮಾಜ ಆಗಿರ್ಬೋದು, ಆದರೆ ಸಾಧನೆಯಲ್ಲಿ ತಾವೆಲ್ಲರಿಗಿಂತನೂ ಮುಂದಿರ್ತಕ್ಕಂಥ ಸಮಾಜ. ಬಹುಶಃ ಇವತ್ತು ನೀವು ಸಂಖ್ಯೆಯಲ್ಲಿ ಎಷ್ಟಿದ್ದೀರಿ ನನಗೆ ಗೊತ್ತಿಲ್ಲ, ಆದರೆ ಸಾಧನೆ ಮಾಡಿರ್ತಕ್ಕಂಥದ್ರಲ್ಲಿ ತಾವು ಭಾಳವಷ್ಟು ಮುಂಚೂಣಿನಲ್ಲಿದ್ದೀರಿ. ಯಾಕೆಂತೇಳಿದರೆ, ತಮ್ಮದೇ ಆಗಿರ್ತಕ್ಕಂಥ ಏನನ್ನೇ ಕಾಯಕ ಮಾಡಿದ್ರು ಕೂಡ ಅತ್ಯಂತ ಶ್ರದ್ಧೆ ಮತ್ತು ಅತ್ಯಂತ ಶಿಸ್ತಿನಿಂದ ಆ ಕಾಯಕವನ್ನು ಮಾಡೋದ್ರ ಮೂಲಕ ತಮ್ಮ ಬದುಕನ್ನು ಕಟ್ಕೊಂಡಿರ್ತಕ್ಕಂಥ, ಇನ್ನೊಂದು ಸಮುದಾಯಗಳಿಗೆ, ಅನೇಕ ಜನ ಯುವಕರಿಗೆ ಸ್ಫೂರ್ತಿ ಆಗ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಸಮುದಾಯದ ನಾಯಕರು ಈ ಸಮಾಜದಲ್ಲಿ ಭಾಳಷ್ಟು ಜನರು ಇದ್ದಾರೆ. ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಭಾಳಷ್ಟು ಪ್ರತಿಷ್ಠಿತ ಒಂದು ಹೋಟೆಲ್ ಉದ್ಯಮ ತಗೊಂಡ್ರೆ ಬಹುತೇಕ ಕೃಷ್ಣಸ ಭೂತಿ ಅವರು ಮುಂಚೂಣಿಗೆ ಬಂದು ನಿಲ್ತಾರೆ. ಇವತ್ತು ಶಿಕ್ಷಣದ ಕ್ರಾಂತಿನ ತಗೊಂಡ್ರೆ ಇವತ್ತು ಆಯುರ್ವೇದಿಕ್ ಕಾಲೇಜ್ಗಳನ್ನು ಸ್ಥಾಪನೆ ಮಾಡೋಂಥ ವಿಚಾರದಲ್ಲಿ ಇರ್ಬೋದು, ಜನರ ಆರೋಗ್ಯವನ್ನು ಸುಧಾರಣೆ ಮಾಡ್ತಕ್ಕಂಥ ವಿಚಾರದಲ್ಲಿ ನಮ್ಮ ಸೋದರ ಡಾಕ್ಟರ್ ಶಶಿಕುಮಾರ್ ಮೈರ್ವಾಡೆ ಅವರು ಮುಂಚೂಣಿನಲ್ಲಿ ನಿಲ್ತಾರೆ. ನೀವು ಯಾವುದೇ ಈ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥವ್ರು ಸಣ್ಣ ವ್ಯವಹಾರದಿಂದ ಹಿಡಿದು ದೊಡ್ಡ ವ್ಯವಹಾರ ಮಾಡಿದ್ರು ಕೂಡ ತಾವೆಲ್ಲ ಅತ್ಯಂತ ಶಿಸ್ತಿನಿಂದ ವ್ಯವಹಾರವನ್ನು ಮಾಡ್ತಾ ಇರ್ತಕ್ಕಂಥ ಸಮುದಾಯದವರು. ಕೇವಲ ಈ ಸಮಾಜದ ಆಸ್ತಿ ನೀವಾಗಿರ್ಬೋದು. ಈ ಸಮಾಜದಲ್ಲಿ ಹುಟ್ಟಿ ಇವತ್ತು ಕೃಷ್ಣಸ ಭೂತಿ ಅವರು ಇರ್ಬೋದು, ಡಾಕ್ಟರ್ ಶಶಿಕುಮಾರ್ ಇರ್ಬೋದು, ನೀವೆಲ್ಲ ನಡ್ಕೊಂತ ಇರ್ತಕ್ಕಂಥ ನಡವಳಿಕೆ ಮತ್ತು ನೀವು ಮಾಡ್ತಾ ಇರ್ತಕ್ಕಂಥ ಒಂದು ವ್ಯವಹಾರ ಏನಿದೆ, ನನ್ನನ್ನೂ ಸೇರಿ ಅನೇಕರಿಗೆ ನೀವೆಲ್ಲ ಸ್ಫೂರ್ತಿ. ಈ ರೀತಿ ನಾವು ಬೆಳಿಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಬೇಕಾಗ್ತದೆ. ಯಾಕೆ ಈಗ ಕೇವಲ ಅವರ ವ್ಯವಹಾರ ಮಾಡಿ ಅವರು ಆರ್ಥಿಕವಾಗಿ ಬಲಿಷ್ಠರಾಗಿರ್ಬೋದು, ಆದರೆ ನಿಮ್ಮ ನಡವಳಿಕೆ, ನಿಮ್ಮ ಆ ಒಂದು ವ್ಯವಹಾರಿಕವಾದಂಥ ಜ್ಞಾನ ಏನಿದೆ ಅದು ನಮ್ಮಂಥ ಎಲ್ಲ ಯುವಕರಿಗೂ ಕೂಡ ಸ್ಫೂರ್ತಿ ಆಗ್ತದೆ. ಹಾಗಾಗಿ ಈ ಸಮಾಜ ಖಂಡಿತ ನಮ್ಮೆಲ್ಲರ ಮಧ್ಯದಲ್ಲಿ ಭಾಳಷ್ಟು ನಮಗೆ ಮಾರ್ಗದರ್ಶನ ನೀಡ್ತಕ್ಕಂಥ ಒಂದು ಸಮಾಜ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸಿ, ಖಂಡಿತ ಸಹಸ್ರಾರ್ಜುನ ಸಮಾಜದ ಈ ಏನು ನೀವೆಲ್ಲ ಏನೇ ಕಾರ್ಯಕ್ರಮವನ್ನು ಮಾಡಿದ್ರೂ ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಸಹ ಕಾರ್ಯಕ್ರಮಗಳನ್ನು ಮಾಡ್ತೀರಿ. ಇತ್ತೀಚಿನ ದಿನಗಳಲ್ಲಿ ಏನು ದಸರಾ ಮಹೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಒಂದು ದಿನ ಬೆಳಗ್ಗೆ ಅತಿಥಿಯಾಗಿ ಪಾಲ್ಗೊಂಡಿದ್ದೆ. ಆ ಬೆಳಗ್ಗೆ ನಾನು ಬಂತಕ್ಕಂಥ ಒಂದು 8 ಗಂಟೆಯ ಕಾರ್ಯಕ್ರಮದಲ್ಲಿ ನನ್ನ ತಾಯಂದರು ಸುಮಾರು 1000 ಜನರು ಅವತ್ತು ಬೆಳಗ್ಗೆ ಎಲ್ಲ 8 ಗಂಟೆಗೆ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇವತ್ತು ಈ ಸಮಾಜದಲ್ಲಿ ಪುರುಷರಿಗಿಂತ ನನ್ನ ತಾಯಂದರು, ಮಹಿಳೆಯರೇ ಯಾವುದೇ ಕಾರ್ಯಕ್ರಮ ಇರಲಿ ಭಾಳವಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವು ಸೇರ್ತೀರಿ. ಖಂಡಿತ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತಾರೆ. ಒಬ್ಬ ಮಹಿಳೆ ಮನೆಯಲ್ಲಿ ಭಾಳ ಶಾಂತಲಾಗಿದ್ದರೆ, ಆ ಮಹಿಳೆ ತನ್ನ ಕ್ರಿಯಾಶೀಲರಾಗಿದ್ದರೆ ಆ ಮನೆತನ ಭಾಳ ದೊಡ್ಡ ಮಟ್ಟಕ್ಕೆ ಬೆಳೀತದೆ ಅಂತಾರೆ. ಹಾಗಾಗಿ ಈ ಸಮಾಜದಲ್ಲಿ ಇರ್ತಕ್ಕಂಥ ತಾಯಂದರು ಭಾಳಷ್ಟು ಕ್ರಿಯಾಶೀಲರು, ತಾಳ್ಮೆ ಗುಣ ಉಳ್ಳವರು. ನೀವು ಯಾವುದೇ ಕಾರ್ಯಕ್ರಮವನ್ನು ಕಾರ್ಯಕ್ರಮಗಳು ಸಮಾಜದ ವತಿಯಿಂದ ಆದ್ರೂ ಕೂಡ
ನೀವೆಲ್ಲರೂ ಭಾಗವಹಿಸೋದ್ರ ಮೂಲಕ ಈ ಸಮಾಜಕ್ಕೆ ಶಕ್ತಿನ ತಂದು ಕೊಟ್ಟಿದ್ದೀರಿ. ಖಂಡಿತ ಇವತ್ತು ಈ ಸಮಾಜಕ್ಕೆ ಈ ಸಮಾಜ ಎಲ್ಲ ರಾಜಕೀಯ ಪಕ್ಷದಲ್ಲೂ ಈ ಸಮಾಜದಲ್ಲಿದ್ದಾರೆ. ನಮ್ಮ ಹರಿಹರದಲ್ಲಿ JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಎಲ್ಲದರಲ್ಲೂ ಕೂಡ ಈ ಸಮಾಜದ ನಾಯಕರು ಗುರುತಿಸ್ಕೊಂಡಿದ್ದಾರೆ. ಆದರೆ ಸಮಾಜ ಅನ್ನಂಥ ವಿಚಾರ ಬಂದಾಗ ಖಂಡಿತ ನಾನು ಕಂಡಂಗೆ ಎಲ್ಲ ಸಮಾಜಗಳಿಗಿಂತನೂ ಹೆಚ್ಚು ಒಗ್ಗಟ್ಟಿರ್ತಕ್ಕಂಥ ಸಮಾಜ ಇವತ್ತು ಸಹಸ್ರಾರ್ಜುನ ಸಮಾಜ. ಖಂಡಿತ ಸಾಮಾಜಿಕವಾಗಿ ತಾವೆಲ್ಲರೂ ಕೂಡ ಒಗ್ಗಟ್ಟಿದ್ದೀರಿ. ರಾಜಕೀಯ ಬಂದಾಗ ಯಾವ ಸಮಾಜನೂ ಕೂಡ ಒಗ್ಗಟ್ಟಾಗೋದಿಕ್ಕಾಗೋದಿಲ್ಲ. ಆದರೆ ನನ್ನ ಸಹೋದರ ಶಶಿಯಣ್ಣ ಹೇಳ್ದಂತೆ ಒಂದು ಕಾಲದಲ್ಲಿ ಬಹುಶಃ ರೇವಣ್ಣ ಅವರು ಭಾಳ ಗಟ್ಟಿ ಇರ್ತಕ್ಕಂಥ ಕಾಲದಲ್ಲಿ, ಕೃಷ್ಣ ಸಾಬೂತಿ ಅವರು ನಗರಸಭಾ ಅಧ್ಯಕ್ಷರಾದಂಥ ಕಾಲದಲ್ಲಿ 5 ಜನ 6 ಜನ ನಗರಸಭೆ ಸದಸ್ಯರನ್ನು ಹೊಂದಿರತಕ್ಕಂಥ ಒಂದು ಸಮಾಜ ಅನ್ನೋದನ್ನು ನಾನು ಕೂಡ ಕೇಳಿ ತಿಳ್ಕೊಂಡಿದ್ದೀನಿ. ಆದರೆ ಈ ಸಮಾಜದ ಅಭ್ಯುದಯ, ರಾಜಕೀಯವಾದಂಥ ಶಕ್ತಿ ಬರಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ತಾವೆಲ್ಲರೂ ಒಗ್ಗಟ್ಟಾಗ್ತಕ್ಕಂಥ ಅಗತ್ಯ ಇದೆ. ಇವತ್ತು MP ಚುನಾವಣೆ, MLA ಚುನಾವಣೆಯಲ್ಲಿ ನಿಮಗೆ ಬೇಕಾದಂಥ ನಾಯಕರುಗಳ ಜೊತೆಗೆ ತಾವಿರ್ರಿ. ಆದರೆ ನಿಮ್ಮ ಸಮಾಜಕ್ಕೆ ಶಕ್ತಿ ಬರ್ತಕ್ಕಂಥ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಎಲ್ಲ ಒಗ್ಗಟ್ಟಾಗಿರ್ತಕ್ಕಂಥ ಒಂದು ಪ್ರದರ್ಶನವನ್ನು ತಾವು ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಖಂಡಿತ ಈ ಸಮಾಜಕ್ಕೆ ರಾಜಕೀಯ ಶಕ್ತಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ಈ ಸಮಾಜದ ಜೊತೆಗೆ ಯಾವತ್ತೂ ಇರ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಭಾಳ ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ವ್ಯವಸ್ಥೆನ ಮಾಡಿ ಬೆಳಗಿಂದನೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಭಾಳ ಬೆಳಗ್ಗೆಯಿಂದನೂ ಸಂಭ್ರಮದಿಂದ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ಈಗಾಗಲೇ ರಾತ್ರಿ 10 ಗಂಟೆ ಮೇಲಾಗಿದ್ರೂ ಕೂಡ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ತಾವೆಲ್ಲರೂ ಪಾಲ್ಗೊಂಡಿರ್ತಕ್ಕಂಥದ್ದು ಸಮಾಜದ ಮೇಲೆ ನೀವು ಹೊಂದಿರತಕ್ಕಂಥ ನಿಷ್ಠೆ ಮತ್ತು ಕಾಳಜಿ, ಅಭಿಮಾನವನ್ನು ತೋರಿಸ್ತದೆ ಅಂತಕ್ಕಂಥ ಮಾತನ್ನು ಹೇಳಿ, ನನ್ನನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ತಾಯಂದರಿಗೆ, ತಮ್ಮೆಲ್ಲರಿಗೂ ಒಂದ್ಸ ನಾನು ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಚಂದ್ರಶೇಖರ್ ಪೂಜಾ ಅವರಿಗೆ ಧನ್ಯವಾದಗಳು. ನಮ್ಮ ಸಮಾಜ ಸಣ್ಣ ಸಮಾಜ ಅನ್ನಲ್ಲ, ನಮ್ಮ ಸಮಾಜ ಹೃದಯವಂತರ ಸಮಾಜ. ನಮ್ಮ ಹೃದಯ ಭಾಳ ದೊಡ್ಡದು. ನಮ್ಮ ಸಮಾಜ ಸಣ್ಣದಾದರೂ ಕೂಡ ನಮ್ಮ ಹೃದಯ ಭಾಳ ದೊಡ್ಡದು. ಮೊನ್ನೆ ನಮ್ಮ ಕಾರ್ಯಕ್ರಮಕ್ಕೆ ಬಂದವು ಕೂಡ ನೀವು ಸಾಕಷ್ಟು ನೋಡಿದಿರಿ. ನಮ್ಮ ಕಾರ್ಯಕ್ರಮ ಭಾಳ ಚೆನ್ನಾಗಿದೆ ಅಂತ ಹೊಳಗಿದ್ರಿ. ಈ ಕಾರ್ಯಕ್ರಮದಲ್ಲಿ ಹೆಣ್ಮಕ್ಳೇ ಅಂದರೆ ಮಾತಾ ಭಗಿನಿಯರ ಜಾಸ್ತಿ ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರು. ಮಾತಾ ಭಗಿನಿಯರ ಶಾಂತಿ ಇದ್ದರೆ ಸಮಾಜನೂ ಶಾಂತಿ, ಮನೆಯೂ ಶಾಂತಿ ಇರುತ್ತಂತಗೋಸ್ಕರ ನಾವು ಅವರಿಗೆ ಪ್ರಿಫರೆನ್ಸ್ ಕೊಡ್ತೀವಿ ನಾವು ಮುಂಚೆ. ಹಾಗಾಗಿ ಸಮಾಜದಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ನಮ್ಮ ಅಂಗಸಂಸ್ಥೆಗಳಿಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ. ಮಹಿಳಾ ಸಮಾಜ ಆಗಲಿ, ಮಹಿಳಾ ಮಂಡಳಿ, ಎಲ್ಲ ಸಂಘ ಸಂಸ್ಥೆ ಅಧ್ಯಕ್ಷರಿಗೆ ನಾವು ಅವರನ್ನು ಕರೆದು ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಫಸ್ಟು ಮಹಿಳೆಯರದೇ ನಾವು ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳ್ಕೊಂಡು ಮುಂದೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ. ಹಾಗಾಗಿ ನಮ್ಮ ಸಮಾಜದಲ್ಲಿ ಹೆಚ್ಚಿನ ಸಂಖ್ಯೆ ಇರೋದು ಮಹಿಳೆಯರಣ. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಹರಿಹರ ನಗರಸಭಾ ಅಧ್ಯಕ್ಷರಾದ ಕವಿತಾ ಬೇಡವರು ಕೂಡ ಒಂದೆರಡು ಮಾತಾಡಬೇಕಂತೇಳಿ ವಿನಂತಿಯನ್ನು ಮಾಡ್ಕೋತೀನಿ ಅಂತ ಎಲ್ಲ ಗಣ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮತ್ತು SSK ಸಮಾಜದವರಿಗೂ ಎಲ್ಲರಿಗೂ ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂತಹ ನಮ್ಮ ಸಹೋದರ ಸಹೋದರಿಯರು ಎಲ್ಲರಿಗೂ, ಗುರು ಹಿರಿಯರಿಗೂ ಈ ಸಹಸ್ರಾರ್ಜುನ ಮಹಾರಾಜರ ಜಯಂತಿಯ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ SSK ಸಮಾಜದವರು ಏನು ನೀವು ಕಾರ್ಯಕ್ರಮಗಳನ್ನು ನಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀರಾ, ಅದು ತುಂಬ ಖುಷಿ ಕೊಡುವಂತಹ ಕಾರ್ಯಕ್ರಮ. ತುಂಬ ಲೇಟ್ ಆದರೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಅಂದರೆ ಇಲ್ಲಿ ನಿಮ್ಮ ಒಂದು ಸಮಾಜದ ಉತ್ಸಾಹವನ್ನು ನೋಡಿ ನಾನು ಇವತ್ತು ಈ ಸಮಾಜಕ್ಕೆ ಒಂದು ಗೌರವವನ್ನು ಸಲ್ಲಿಸಕ್ಕೆ ಬಂದಿದ್ದೀನಿ. ಯಾಕಂದರೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಒಗ್ಗಟ್ಟು, ಏಕತೆ, ಹಾಗೆ ನಿಮ್ಮಲ್ಲಿರ್ತಕ್ಕಂಥ ಉತ್ಸಾಹ ಭಾಳ ಖುಷಿ ಆಯಿತು. ನೀವು ಯಾವುದೇ ಕಾರ್ಯಕ್ರಮ ನೀಡಿದರೂ ಕೂಡ ಭಾಳ ಉತ್ಸಾಹಕದಿಂದ ಇರ್ತಿರಲ್ಲ, ಅದು ನಮಗೆ ಭಾಳ ಸಂತೋಷ ಆಗುತ್ತೆ. ಈ ಒಂದು ಒಗ್ಗಟ್ಟು ಏನಿದೆ ಹೀಗೆ ಸದಾ ಇರಲಿ, ನಿಮ್ಮ ಸಮಾಜ ಮುಂದೆ ಬರಲಿ, ನಿಮ್ಮ ಸಮಾಜಕ್ಕೆ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅಧ್ಯಕ್ಷರಿಗೆ ಧನ್ಯವಾದಗಳು. ಮೇಡಮ್, ತಾವು ನಮ್ಮ ಕಾರ್ಯಕ್ರಮಕ್ಕೆ ಲೇಟಾಗಿ ಬಂದರೂ ಕೂಡ ನಮಗೆ ಸಂತೋಷನೇ. ಒಟ್ಟು ಭಾಗವಹಿಸೋದು ಮುಖ್ಯ ಇತ್ತು ನಮಗೆ. ತುಂಬ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮದ ಕೊನೆಯಲ್ಲಿ ಅಂತಿಮ ಘಟ್ಟ. ಬಂದಂಥ ಅತಿಥಿಗಳಿಗೆ ನಮ್ಮ ಸಮಾಜದ ವತಿಯಿಂದ ನಾವು ಸನ್ಮಾನಿಸಬೇಕಂತೇಳಿ ಈಗಾಗಲೇ ನಿರ್ಧರಿಸಿದ್ದಾರೆ. ಈಗ ನಮ್ಮ
ರಾಜ್ಯಾಧ್ಯಕ್ಷ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ SSK ಸಮಾಜದ ರಾಜ್ಯಾಧ್ಯಕ್ಷರು ಎಷ್ಟೇ ತಮ್ಮ ಕೆಲಸ ಕಾರ್ಯಗಳು ಇಟ್ಟು ಬದಿಗೊಟ್ಟು ನಮ್ಮ ಹರಿಹರ ಸಮಾಜಕ್ಕೆ ಪ್ರಿಫರೆನ್ಸ್ ಕೊಟ್ಟ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಮ್ಮ ಹರಿಹರದ SSK ಸಮಾಜದ ವತಿಯಿಂದ ನಾವು ಸನ್ಮಾನಿಸ್ತಿದ್ದೇವೆ. ಅವರು ಸನ್ಮಾನ ಸ್ವೀಕರಿಸಬೇಕಂತೇಳಿ ವಿನಂತಿಯನ್ನು ಮಾಡ್ಕೋತೀನಿ. ಚಪ್ಪಾಳೆ ಮೂಲಕ ಅವರಿಗೆ ಸನ್ಮಾನಿಸ್ಬೇಕಂತೇಳಿ ವಿನಂತಿಯನ್ನು ಮಾಡ್ಕೋತೀನಿ. SSK ಸಮಾಜದ ನೂತನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಡಾಕ್ಟರ್ ಶಶಿಕುಮಾರ್ ಮೆಹರಾಡಿಯವರು ತಮ್ಮ ಸೇವಾವಧಿಯಲ್ಲಿ ಉತ್ತಮ ಮತ್ತು ಅಭಿವೃದ್ಧಿ ಕಾರ್ಯ ನೆರವೇರಿಸಲಿ ಅಂತೇಳಿ ತಾಯಿ ಜಗನ್ಮಾತೆ ಅವರಿಗೆ ಇನ್ನಷ್ಟು ಶಕ್ತಿ ನೀಡಲಿ ಅಂಥೇಳಿ ನಾವು ಪ್ರಾರ್ಥನೆ ಮಾಡ್ಕೋತೀವಿ. ಅದೇ ರೀತಿಯಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಪಕ್ಷದ ಮುಖಂಡರಾದ ಚಂದ್ರಶೇಖರ್ ಪೂಜಾರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಸಮಾಜದ ವತಿಯಿಂದ ಸನ್ಮಾನಿಸಬೇಕಂತೇಳಿ ವಿನಂತಿಯನ್ನು ಮಾಡ್ಕೋತೀನಿ. ವಿನಯ್ ಲದ್ವಾ, ದುರ್ಗಾಸ ಮತ್ತು ಶ್ರೀಕಾಂತ್ ಮೇರೋಡೆ ಇವರು ಸನ್ಮಾನಿಸಬೇಕಂತೇಳಿ ವಿನಂತಿಯನ್ನು ಮಾಡ್ಕೋತೀನಿ. ನಮ್ಮ ಸಮಾಜದ ವತಿಯಿಂದ ಕಿರು ನೆನಪಿನ ಕಾಣಿಕೆ ಹಾಗೂ ಸನ್ಮಾನ ಸ್ವೀಕರಿಸಬೇಕಂತೇಳಿ ಚಂದ್ರಣ್ಣವರಿಗೆ ವಿನಂತಿಯನ್ನು ಮಾಡ್ಕೋತೀವಿ. ಚಪ್ಪಾಳೆ ಮೂಲಕ ಅವರಿಗೆ ಸನ್ಮಾನಿಸಬೇಕಂತೇಳಿ ವಿನಂತಿಯನ್ನು ಮಾಡ್ಕೋತೀನಿ. ಅದೇ ರೀತಿಯಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ SSK ಸಮಾಜದ ಮಾಜಿ ಅಧ್ಯಕ್ಷರು, ಖ್ಯಾತ ಉದ್ಯಮಿಗಳಾದ ನಮ್ಮ ಸಮಾಜದ ಗೌರವ ಸಲಹೆಗಾರರು ಹಾಗೂ ಮಾರ್ಗದರ್ಶಕರಾದ ಶ್ರೀ ಕೃಷ್ಣಾಸ ಭೂತೆ ಅವರಿಗೂ ಕೂಡ ಸನ್ಮಾನಿಸಬೇಕಂತೇಳಿ ವಿನಂತಿಯನ್ನು ಮಾಡ್ಕೋತೀನಿ. ಅಶೋಕ್ ಭೂತೆ ಮತ್ತು ನವೀನ್ ಲದ್ವಾ ಇವರು ಶ್ರೀ ಕೃಷ್ಣಾಸ ಭೂತೆ ಅವರಿಗೆ ಸನ್ಮಾನಿಸಬೇಕಂತೇಳಿ ವಿನಂತಿಯನ್ನು ಮಾಡ್ಕೋತೀನಿ. ವಿಶ್ವನಾಥ್ ಬದ್ದಿಯವರು ಕೂಡ ವೇದಿಕೆಗೆ ಬರಬೇಕು. ಅದೇ ರೀತಿಯಾಗಿ ಮತ್ತೊಬ್ಬರು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಸಮಾಜಕ್ಕೆ ಯಾವತ್ತೂ ದಾನಿಗಳಾಗಿರ್ತಾರೆ. ಕೊಡುಗೆ ದಾನಿ ಅಂತಲೇ ನಾವು ಅವರಿಗೆ ಹೆಸರು ಕೊಟ್ಟಿದ್ದೀವಿ. ಯಾವತ್ತೂ ನಮಗೆ ಈ ಸಮಾಜಕ್ಕೆ ಖಾಲಿ ಕೈ ಕಳಿಸಿದಂತೂ ಇಲ್ಲವೇ ಇಲ್ಲ. ಯಾವತ್ತೂ ನಮಗೆ ಸಹಕಾರ ನೀಡ್ತಾನೆ ಬಂದಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಪಕ್ಕೀರ್ಸ ಲಾಲಪ್ಪ ಬದ್ದಿ. ಅವರಿಗೂ ಕೂಡ ನಮ್ಮ ಸಮಾಜದ ವತಿಯಿಂದ ಸನ್ಮಾನಿಸಬೇಕಂತೇಳಿ ವಿನಂತಿಯನ್ನು ಮಾಡ್ಕೋತೀನಿ. ಕೃಷ್ಣ ಸಲದ್ವಾ, ಅಶೋಕ್ ಭೂತೆ, ಶ್ರೀಕಾಂತ್ ಮೆರೋಡೆ ನಮ್ಮ ಸಮಾಜಕ್ಕೆ ಅದೇ ರೀತಿಯಾಗಿ ನಮ್ಮ SSK ಸಮಾಜದ ಗೌರವ ಸಲಹೆಗಾರರು, ಮಾರ್ಗದರ್ಶಕರಾದ ಶ್ರೀ ಮನೋಹರ್ ಸಾ ಸೋಳಂಕಿ ಅವರಿಗೂ ಕೂಡ ಸನ್ಮಾನಿಸಬೇಕಂತೇಳಿ ವಿನಂತಿಯನ್ನು ಮಾಡ್ಕೋತೀನಿ. ಪರಶುರಾಮ್ ಕಾಟ್ವೆ, ಅಶೋಕ್ ಭೂತೆ, ವಿಶ್ವನಾಥ್ ಬದ್ದಿ, ಮನೋಹರ್ ಸಾ ಸೋಳಂಕಿ ಅವರು ಸನ್ಮಾನಿಸಬೇಕಂತೇಳಿ ವಿನಂತಿಯನ್ನು ಮಾಡ್ಕೋತೀನಿ. ಹಾಗೂ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹರಿಹರ ನಗರಸಭಾ ಅಧ್ಯಕ್ಷರಾದ ಕವಿತಾ ಬೇಡೋರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಸನ್ಮಾನಿಸಲಿಕ್ಕೆ ನಮ್ಮ ಅಧ್ಯಕ್ಷರು ಶೋಭಕ್ಕ ಮತ್ತು ಲಕ್ಷ್ಮಕ್ಕರ್ ಇದ್ದಾರೆ. ಮತ್ತೊಬ್ಬರು ಇಬ್ಬರು ಬರ್ರಿ, ನೀವು ಬರ್ರಿ. ಜ್ಯೋತಿ ಕಿರೋಜಿ ಮತ್ತು ಗೀತಾ ಬೂತೆ ಇವರು ವೇದಿಕೆಗೆ ಬಂದು ನಮ್ಮ ಅಧ್ಯಕ್ಷರಾದ ಕವಿತಾ ಬೇಡೋರಿಗೆ ಸನ್ಮಾನಿಸಬೇಕಂತೇಳಿ ವಿನಂತಿಯನ್ನು ಮಾಡ್ಕೋತೀನಿ. ಸತ್ಯ ಶಾಂತಿ ರಕ್ಷಕ ವಂಶ, ವ್ಯಾಪಾರ ಉದ್ಯೋಗನು ವಂಶ, ವರದಕ್ಷಿಣ ನಾಲೇವಾನು, ಸಹಸ್ರಾರ್ಜುನ ಕ್ಷತ್ರಿಯ ವಂಶ. ಅದೇ ರೀತಿಯಾಗಿ ನಮ್ಮ SSK ಸಮಾಜದ ಹಂಗಾಮಿ ಅಧ್ಯಕ್ಷರು
ಶ್ರೀ ಮೋಹನ್ ಕಿರೋಜಿ ಅವರು ಸುಮಾರು 15 ದಿನಗಳಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಹಗಲು ರಾತ್ರಿ ಹಗಲಿರಲು ಶ್ರಮಿಸಿ ಈ ಒಂದು ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿದೆ. ಅವರಿಗೂ ಕೂಡ ನಾವು ಎಲ್ಲ ವೇದಿಕೆ ಮೇಲೆ ನಿಂತಂಥ ಎಲ್ಲ ಗಣ್ಯಮಾನ್ಯರು ನಮ್ಮ ಹಂಗಾಮಿ ಅಧ್ಯಕ್ಷರಿಗೆ ಸನ್ಮಾನಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತೀನಿ. ಆಗಮಿಸಿದಂಥ ಎಲ್ಲ ಗಣ್ಯಮಾನ್ಯರು ಹಂಗಾಮಿ ಅಧ್ಯಕ್ಷರು ಶ್ರೀ ಮೋಹನ್ ಕಿರೋಜಿ ಅವರಿಗೆ ಸನ್ಮಾನಿಸಬೇಕಂತೇಳಿ ವಿನಂತಿಯನ್ನು ಮಾಡ್ಕೋತೀನಿ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಬೇಕಾದ್ರೆ ಇದ್ರ ಹಿನ್ನೆಲೆ ಭಾಳ ಪರಿಶ್ರಮ ಇರ್ತೈತೆ. ಅದನ್ನು ಯಾರಿಗೂ ಕಾಣೋದಿಲ್ಲ. ಆ ಶ್ರಮ ಅವ್ರಿಗೆ ಮಾಡಿದವರಿಗೆ ಗೊತ್ತಾಗುತ್ತೆ. ಅದು ಹಗಲಿರುಳು ಶ್ರಮಿಸಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂಥೇಳಿ ಮೋಹನ್ ಕಿರೋಜಿಯವರು ಭಾಳ ತಾಳ್ಮೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಯಾರೇ ಏನೇ ಮಾತಾಡಿದ್ರು ಕೂಡ ಹ್ಞೂ ಅನ್ನೋದು ಕಲಿ ಅಂತಾರವರು. ಸೂರ್ಯ ವಿಷ್ಣುನಾ ಬೊಟಕಾಮ ಸುದರ್ಶನ ಚಕ್ರ ಹಿ ಬೈಟ್ಯೋ ಸುದರ್ಶನ ಚಕ್ರ ಚ ಸಹಸ್ರಾರ್ಜುನ ಹಿ ಪೈದಾಕ್ಯೋ ಸಹಸ್ರಾರ್ಜುನ ಚಂಶ ಕ್ಷಾತ್ರ ಸೋಮವಂ ಸನ್ಮಾನ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ SSK ಸಮಾಜದ ಅಂಗಸಂಸ್ಥೆಯಾದ SSK ಮಹಿಳಾ ಸಮಾಜ್ ಅಧ್ಯಕ್ಷರು ಮತ್ತು SSK ಮಹಿಳಾ ಮಂಡಳಿ ಅಧ್ಯಕ್ಷರು ಶೋಭಕ್ಕ ಭೂತೆ ಮತ್ತು ಲಕ್ಷ್ಮೀ ಮೇರೋಡೆ ಇವರಿಗೂ ಕೂಡ ಸನ್ಮಾನಿಸಬೇಕು. ಶ್ರೀ ಸೇವಂತಿಬಾಯಿ ಭೂತೆ ಮತ್ತು ನಂದಾ ಕಾಟ್ವೇರು ವೇದಿಕೆಗೆ ಬಂದು ಅವ್ರಿಗೆ ಸನ್ಮಾನಿಸ್ಬೇಕಂತೇಳಿ ವಿನಂತಿಯನ್ನು ಮಾಡ್ಕೋತೀನಿ. ಇಬ್ಬರು ಇದ್ದಾರೆ, ಇನ್ನೂ ಇಬ್ಬರು ಬರ್ರಿ. ಯಾರಾದ್ರೂ ಇನ್ನೂ ಇಬ್ಬರು ಬರ್ರಿ, ಇನ್ನೂ ಇಬ್ಬರು ಬರ್ರಿ. ಅವರಿಬ್ಬರು ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಅತ್ಯಂತ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಹಾಗೂ ನಮ್ಮ SSK ಸಮಾಜದ ವತಿಯಿಂದ ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲ ಗಣ್ಯಮಾನ್ಯರಿಗೂ SSK ಸಮಾಜದ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ SSK ಸಮಾಜದ ವತಿಯಿಂದ ಏನು ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜ ಇಂದು ಸಹಸ್ರಾರ್ಜುನ ಜಯಂತ್ಯೋತ್ಸವ ಪ್ರಯುಕ್ತ ನಾವು ವಿವಿಧ ಆಟಗಳು ಕೂಡ ಆಡಿಸಿದ್ವಿ. ವಿವಿಧ ಸ್ಪರ್ಧೆಗಳು, ಕ್ರಿಕೆಟ್ ಆಡಿಸಿದ್ವಿ, ಬ್ಯಾಡ್ಮಿಂಟನ್ ಆಡಿಸಿದ್ದೇವೆ. ಅದೇ ರೀತಿಯಾಗಿ ಮಕ್ಕಳಿಗೆ ಕೂಡ ಸಾಕಷ್ಟು ಆಟಗಳು ಕೂಡ ನಾವು ಆಡಿಸಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಸ್ಪರ್ಧೆಯಲ್ಲಿ ಗೆದ್ದಂಥ ಮಕ್ಕಳು ಕೂಡ ಇಲ್ಲಿ ಕಾಯ್ಕೊಂಡು ಕೂತಿದ್ದಾರೆ ತಮ್ಮ ಒಂದು ಬಹುಮಾನ ಪಡೀಲಿಕ್ಕೆ. ಈಗ ಒಬ್ಬೊಬ್ಬರದ್ದು ಹೆಸರು ಹೇಳ್ತೀವಿ, ದಯಮಾಡಿ ಆದಷ್ಟು ಬೇಗ ಬಂದು ತಮ್ಮ ಬಹುಮಾನವನ್ನು ತಗೋಬೇಕಂತ ಹೇಳಿ ವಿನಂತಿಯನ್ನು ಮಾಡ್ಕೋತೀನಿ. ಜೂನಿಯರ್ ವಿಭಾಗದಲ್ಲಿ ಕೆರೆದಡ ಶ್ರೇಯಾ, ಸಮರ್ಥ, ವೈಷ್ಣವಿ ಮೇರೋಡೆ ये 3 जन ಅವನು ಜಲಲಿ ಇನಾಮ್ ಫಸ್ಟ್ ಸೆಕೆಂಡ್ ಥರ್ಡ್. ಶ್ರೇಯಾ, ಸಮಕ್ಷ, ವೈಷ್ಣವಿ ಮೇರೋಡೆ ಜಲಲಿ 3 जन आयकन आई प्राइज लेने का विनंती है. यस सीनियर कैरियर में ऐश्वर्य आर काटवे, ओंकार पी मेरोडे, श्रेया सोलंकी ये भी अवनुकन विनंती है. सभी जना मायो तो लेकरों ने जल्दी दाणु ने तुम्ही तरह कर लेनु बराबरा. जूनियर केरेदड़ा में श्रेया, समक्ष, वैष्णवी मेरोडे ये 3 जन अवनु जल्दी प्राइजो दियो. तुम्हें प्राइजो दियो देवानो वो छोरा सब जना अवो देवानो दुर्गा सा लक्ष्मण ಬರ್ರಿ ಬೇಗ ಕೊಡು ಬರ್ರಿ. हाथ ऊपर रखा सभी दियो चलो फटाफट दियो टाइम नहीं है. सीनियर कैरियर में ऐश्वर्य आर काटवे, ओंकार सा पी मेहराडे, श्रेया आर सोलंकी ये भी जल्दी अवलोकन विनंती है. सोमवंशचे प्रचंड उत्तरती दक्षिणानी पूर्व
ಐಡೆಂಟಿಫೈ ಮಾಡಲಿ ಅವ್ರು ಬರ್ಲಿ ಯಾರು 3 ಮಂದಿ ಬರ್ತಾರೆ आई केरे दडा कवते कोण गेम कोण खेळाडलो ती अवनू या ते ऐकन उरो ते आयडेंटिफाय करी बरोबर लिकन जो प्राइज कोण आहे प्राइज करे आता श्रेया समक्ष वैष्णवी मेरडे 3 जण सेपरेट उरो तुम्ही 3 जण सेपरेट उरो ऐश्वर्या ओंकार सा मेरवाडे आणि श्रेया सोळंकी हे 3 जण सेपरेट उरो तुम्ही ಒಂದು ಪ್ರಶಸ್ತಿ ಪ್ರದಾನವನ್ನು ರಾಜ್ಯಾಧ್ಯಕ್ಷರು ಮತ್ತೆ ಚಂದ್ರಶೇಖರ್ ಪೂಜಾರು ಪ್ರಶಸ್ತಿ ಪ್ರದಾನ ಮಾಡ್ಬೇಕಂತ ಹೇಳಿ ವಿನಂತಿಯನ್ನು ಮಾಡ್ಕೊತೀನಿ ಮಕ್ಕಳಿಗೆ ಬೇಗ ಕೊಡ್ರಿ ಫಸ್ಟ್ ಐಶ್ವರ್ಯ ಕಾಟ್ವೆ ओंकार पी मेरवाडे श्रेया पी सोळंके हे तीनों दियो तुम्ही नेक्स्ट ऐश्वर्या आर काटवे अय्या सीनियर केरेदड़ा जूनियर केरेदड़ा ही सब जन है ना ही नको लय ते क्रिकेट फस्ट डयलू नल्ली क्रिकेटर्स आणि सेकंड डयलू भवानी क्रिकेटर्स नल्ली क्रिकेटर्स खाचे सभी जन स्टेज रवनु फस्ट ಬರ್ತಾ ಇದ್ದಾರೆ ಬರೋರಿಗೆ ಯಾರಿದಾರಪ್ಪ ನೆಕ್ಸ್ಟ್ ಬಕೆಟ್ ಇನ್ ದ ಬಾಲ್ ಜೂನಿಯರ್ ಸಮಕ್ಷ ಆರ್ ತರುಣ್ ಎನ್ ರಾಜವಳ್ಳಿ ಶ್ರೇಯಾ ವಿಕೆ ಫಸ್ಟ್ ಸೆಕೆಂಡ್ ಥರ್ಡ್ ಬಕೆಟ್ ಇನ್ ದ ಬಾಲ್ भवानी क्रिकेटर्स आणि नल्ली क्रिकेटर्स ह्या स्टेज कडे 100 एक उभं तुम्ही 5 मिनिटं बोलावचं बकेट इन द बॉल ही सर समक्ष फस्ट सेकंड तरुण थर्ड श्रेया बकेट इन द बॉल जूनियर ಇದು ಸೀನಿಯರ್ ಸಮಕ್ಷ ಯಾರು ಸಮಕ್ಷ ತರುಣ್ ಶ್ರೇಯಾ ಸರ್ 3 ಜನ ಕೊಟ್ಟು ಕಳ್ಸೋಣ बकेट इन द बॉल सीनियर अमृता मेराडे तनुषा पवार ऐश्वर्या काटवे ये 3 जन ಅವನು बरोबर आवतो बिता अब्रो नको छोड़ो दन जागो सीनियर बकेट इन द बॉल अमृता मेराडे तनुषा पवार ऐश्वर्या काटवे यार ಗೊತ್ತು ತಾರ नाव काय ऐश्वर्या काटवे तनुषा पवार अमृता फर्स्ट सेकंड थर्ड आवो तुम्ही सभी जन जुमी कने प्लेटो काची किने जुमेल प्लेटो एक डबरी रखायचे डबरी नको दयविಟ್ಟು ತಾವನು छोडो नको या दुडी बसी चमने या हात धावून इकडे कोणतो कृष्णप्पा पेटो तुका सिंगदा स्टुडिओ बाजून करायचा दयविಟ್ಟು यार ओके म्यूजिकल चेयर फर्स्ट 5th स्टैंडर्ड ओमकार मेरवाडे दिया सुषमा ये 3 जन आवो म्यूजिकल चेयर अम्मा ते नाही कत्र भी तर माया कल लेनो का विनंती छे ओमकार मेरवाडे दिया वीके समक्षा येने 3 ने दियो म्यूजिकल चेयर ये सत्य शांति रक्षक वंश व्यापार उद्योग वंश वरदक्षिण आणि थर्ड समक्षा आरके थर्ड प्राइज 6 to PUC सहना एस मेरवाडे नेक्स्ट सानवी एम खिरोजी तनुषा पवार ये 3 जन आवो बरोबर आई 6 to फर्स्ट PUC लगो
ಮ್ಯೂಸಿಕಲ್ ಚೇರ್. ನೆಕ್ಸ್ಟ್ ಗೇಮ್ 4 ಹಿಟ್ಟಿಂಗ್ ದ ಬಾಟಲ್. ಫಸ್ಟ್ ಪ್ರೈಜ್ ತರುಣ್ ರಾಜೋಳಿ, ಸೆಕೆಂಡ್ ಪ್ರೈಜ್ ಅರ್ಜುನ್ ಆರ್ ಭೂತೆ, ಥರ್ಡ್ ಪ್ರೈಜ್ ಘನಶ್ಯಾಮ್ ಎನ್ ಕಿರೋಜಿ. ये 3 जना हो. ಹಿಟ್ಟಿಂಗ್ ದ ಬಾಲ್. ಫಸ್ಟ್ ಪ್ರೈಜ್ ತರುಣ್, ಸೆಕೆಂಡ್ ಪ್ರೈಜ್ ಅರ್ಜುನ್, ಥರ್ಡ್ ಪ್ರೈಜ್ ಘನಶ್ಯಾಮ್. ಹಿಟ್ಟಿಂಗ್ ದ ಬಾಟಲ್ ಥರ್ಡ್ ಘನಶ್ಯಾಮ್, ಥರ್ಡ್ ಪ್ರೈಜ್ ಘನಶ್ಯಾಮ್. ಸ್ಕಿಪ್ಪಿಂಗ್ ಇನ್ ದ ಜೂನಿಯರ್. ಫಸ್ಟ್ ಪ್ರೈಜ್ ದಿಯಾ ಕಟಾರೆ, ಸೆಕೆಂಡ್ ಪ್ರೈಜ್ ಶ್ರೇಯಾ ಸೋಳಂಕಿ, ಥರ್ಡ್ ಪ್ರೈಜ್ ಶ್ರೇಯಾ ಕಟಾರೆ. ಸ್ಕಿಪ್ಪಿಂಗ್ ಇನ್ ದ ಜೂನಿಯರ್ दिया कटारे, श्रेया सोलंकी, श्रेया कटारे. ये 3 जना वो बराबर नको बराबर अनु. भवानी क्रिकेटर्स एंड नल्ली क्रिकेटर्स एक 5 मिनट बलवाच दटाचुरान दीकना. नेक्स्ट टुमारो सभी जना रेडी कर ब्रो. स्कीपिंग इन द जूनियर सीनियर सानवी खिरोजी, अंजलि आर पुजारी, पूजा आर काटवे. आई स्कीपिंग अम सीनियर ये अंजलि पुजारी, सानवी खिरोजी फर्स्ट, अंजलि पुजारी सेकेंड, पूजा काटवे थर्ड. नेक्स्ट गेम 6 लूडो. किरण एस मेरोडे फर्स्ट प्राइज, श्रेया वी कटारे सेकंड प्राइज, समक्षा आर कटारे थर्ड प्राइज. किरण एस मेरोडे ले चलो. किरण एस मेरोडे ಅಂತ दादा यात श्रीकांत मेरोडे अंताने देनो ते लीगन करने देखते. लूडो फर्स्ट प्राइज किरण मेरोडे, सेकंड श्रेया, थर्ड समक्षा. नेक्स्ट गेम 7 पासिंग द बैग. पासिंग बैग समृद्धि मेरवाड़े फर्स्ट प्राइज, दिया कटारे सेकंड प्राइज, थर्ड समक्षा आर के. बरे दिया समक्षा चिकी नम्म तिरगा तनती की का पुरेजा रघु कटारे सेटिंग करे थोड़ा देखो. इधर से चिकन इन द स्पून लेमन इन द स्पून. फर्स्ट प्राइज शोभा भूते, अंबिका राजोली, अनिता वीएम. स्टिकर इन द स्पून. जल्दी शोभा भूते, अंबिका राजोली, अनिता वीएम थर्ड प्राइज. बेंगालिन ग्रेन्स का फर्स्ट प्राइज जयश्री काटवे, उषा एस बद्दी, मंजुळा एस सोलंकी. बेंगालिन ग्रेन्स का गेम नाव जयश्री काटवे, उषा बद्दी, मंजुळा सोलंकी. ये 3 जना ಅವನು. नेक्स्ट म्यूजिकल चेयर में फर्स्ट प्राइज पूजा एम नाकोड, ज्योति एम खिरोजी, सुरक्षा एन नाकोड. ये 3 जना ಅವನು. भवानी क्रिकेटर्स एंड नल्ली क्रिकेटर्स रेडी छे का तुम्हें? यस सब जना आया था. हाँ नेक्स्ट लक्ष्मी खिरोजी, जयश्री काटवे, पूजा नाकोड म्यूजिकल चेयर. ಅದಕ್ಕಿಂತ पूजा नाकोड, ज्योति खिरोजी, सुरक्षा एन नाकोड. ये 3 ने दियो. फर्स्ट पूजा नाकोड, सेकंड ज्योति एम खिरोजी, थर्ड सुरक्षा एन नाकोड.
नेक्स्ट स्टिकर ऑन द फेस लक्ष्मी किरोजी जयश्री काटवे पूजा नाकोड जलले वो ಈಗ ಲಾಸ್ಟ್ ಅದು ಈಗ ಉಡುತ್ತೆ डिस गेम का था डिस गेम में अमृता पी दलभंजन लक्ष्मी पी मेरवाड़े दीपा वी कटारे ये सभी जन स्टेज अरवनु त हेलट भवानी क्रिकेटर्स एंड नल्ली क्रिकेटर्स अಲ್ಲ ಫಸ್ಟ್ ನಿಮಗೆ ಯಾರಿಗೆ ಫಸ್ಟ್ सहस्रार्जुन जयंतोत्सव प्रयुक्त गांधी मैदान में क्रिकेट खेळाडू होतो ते क्रिकेट में 5 मॅचों में 2 मॅच फर्स्ट आणि सेकंड आयात फर्स्ट आयलू नल्ली क्रिकेटर्स सेकंड आयलू भवानी क्रिकेटर्स आता भवानी क्रिकेटर्स सब जन वेदिके पर अवनुकन विनंती करलेतात भवानी क्रिकेटर्स चप्पाळे मारो चप्पाळे ಮೂಲಕ ಅವರಿಗೆ ಸ್ವಾಗತ ಕೋರಿ ಭವಾನಿ ಕ್ರಿಕೆಟರ್ಸ್ ಇವತ್ತು ತಾಲೂಕು ಮಟ್ಟದಲ್ಲಿದ್ದಾರೆ ನಾಳೆ ಜಿಲ್ಲಾ ಮಟ್ಟದಲ್ಲಿ ಹೋಗಲಿ ಮತ್ತೆ ಮುಂದೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ಆಡುವ ಒಂದು ಅವಕಾಶ ಸಿಗಲಿ ಅಂತೇಳಿ ನಾವು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತಾ ನಮ್ಮ ಸಮಾಜದವರು ರಾಷ್ಟ್ರ ಮಟ್ಟದಲ್ಲಿ ಆಡಬೇಕು ಅನ್ನೋದೇ ನಮ್ಮ ಉದ್ದೇಶ ರನ್ನರ್ ಅಪ್ ಎಸ್ ಸೆಕೆಂಡ್ ಪ್ಲೇಸ್ ರನ್ನರ್ ಅಪ್ ಆಗಿದ್ದಾರೆ ಭವಾನಿ ಕ್ರಿಕೆಟರ್ಸ್ ಒಳ್ಳೆ ಪ್ಲೇಯರ್ಸು ಚೆನ್ನಾಗಿ ಆಡಿದರು ಲಾಸ್ಟ್ ಮ್ಯಾಚ್ ಭಾಳ ಇಂಟ್ರೆಸ್ಟಿಂಗ್ ಇತ್ತು ಗಾಂಧಿ ಮೈದಾನದಲ್ಲಿ ಲಾಸ್ಟ್ 8 ಬಾಲಲ್ಲಿ ಭಾಳ ಫೈಟ್ ಮ್ಯಾಚ್ ಇತ್ತು ನೋಡೋಕ್ಕೆ ಒಂದು ಖುಷಿಯಾಗಿತ್ತು ಜೈ सहस्रार्जुन महाराज की घोषणा जोर होंगे सहस्रार्जुन महाराज की अजय जोर सहस्रार्जुन महाराज की सहस्रार्जुन महाराज की आता नेक्स्ट नल्ली क्रिकेटर्स रेडी शेकप्पा सहस्रार्जुन सोमवंश सहस्रार्जुन सोमवंश ये क्रिकेट अम्मा बेस्ट बैट्समैन परशुराम कलबुर्गी अंताने धेनुकन विनंती करता था बैटिंग भी छोड़ खेलते बेस्ट बॉलर एक मारुति सोलंकी ते भी वेदिके मारुति मेराडे सॉरी असंदे सब जन हमारा वाला की मारुति मेरवाड़े ये बेस्ट बॉलर ही आई प्रशस्ति प्रदान करता था तोने चप्पाळे ಮೂಲಕ तोने भी चप्पाळे उनका ಮೂಲಕ विनंती करता था बेस्ट बॉलर बेस्ट बैट्समैन प्रशांत कलबुर्गी परशुराम कलबुर्गी यस असंदे बेस्ट बॉलर मारुति मेरवाड़े आता मट्टू प्रशस्ति नल्ली क्रिकेटर्स हमारा विकी लई उत्सुक से एक आई प्रशस्ति लेवाना तवाद रीति हमने प्रशस्ति देव कम बोलता था वंदे देवाबा तारू प्रशस्ति कम बोला था मैं नल्ली क्रिकेटर्स सभी जना वेदिके पर अवनुकन विनंती करता था नल्ली क्रिकेटर्स ने सब जने चप्पाळे अवनु तोने स्वागत करनो ते भी लई चकोट क्रिकेट खेळा था लास्ट मैच भवानी क्रिकेटर्स आणि नल्ली क्रिकेटर्स लई फाइट द्यात लास्ट मोमेंट में एक 8 बॉल नो मैच लई इंटरेस्टिंग होतो अरुण एक्चुअली लास्ट बॉलिंग कल अरुण लई इंटरेस्टिंग होतो मैच ते भी लई टेंशन होता खेळणार भी टेंशन होता तिना ऊपर देखदार भी लई टेंशन होता SSK युवा गजपटन छोरा सब जन स्टेज पर ಅವನು SSK युवा गजपटन छोरा सभी जन स्टेज रवनुकन विनंती से फर्स्ट प्राइज नल्ली क्रिकेटर्स जातो तो सहस्रार्जुन जयंती प्रयुक्त क्रिकेट खेळता और चप्पाळे होताने सभ्यने चप्पाळे मारो जय जय
रघुवंश जो बेळदनु आज तालुक मट्टा में खेला था, सकाळ जिल्हा मट्टा में खेलो आणि राष्ट्र मट्टा में भी खेलो. तुम्हारो या प्रतिभा काचे की आई विस्तरण है उन्होंने SSK युवा गजा पड़े वाला भी स्टेजर ಅವನು सेकंड प्राइज देनो थमी थोई कना बैडमिंटन में फर्स्ट प्राइज रोशन आर काटवे अरुण मेरवाडे ये फर्स्ट प्राइज बैडमिंटन में ಗೆದ್ದೆಲ್ಲ छे ते भी ऐकन प्रशस्ती देनो कना विनंती करतो. तेच रीती सेकंड प्राइज संजय एन काटवे आणि कुशाल मेरवाडे ये बैडमिंटन में सेकंड प्राइज लिहिलेलो छे ते भी स्टेजर ऐकन तोनु प्रशस्ती देनो कना विनंती करतो. आणि ये बॅट्समन में ये गर्ल्स छोरे भी खेळ्यात ते फर्स्ट प्राइज सहना एस मेरवाडे आणि तनुषा पवार सेकंड प्राइज ಫಸ್ಟ್ ಇದು ಹೇಳ್ರಿ. ಇಲ್ಲ ಅದು ಕೊಡ್ರಿ ಬಾಯ್ ಅದು ಬಾಯ್ ಸರ್ ಫಸ್ಟ್ ರೋಷನ್ ಅಂದ್ರೆ ಎಷ್ಟು ಪ್ಲೇಸ್ ಆಗ್ತಾವೆ? ಸೆಕೆಂಡ್ ಫಸ್ಟ್ ಸೆಕೆಂಡ್ ನಾಲ್ಕಿದಾವಲ್ಲ ಸರ್ ಮತ್ತೆ ಆತಲ್ಲ ನಮ್ಮ ರೋಷನ್ अरुण मेरवाडे बैडमिंटन में ये फर्स्ट प्राइज लिया था. सेकंड प्राइज संजय एन काटवे आणि कुशाल मेरवाडे ये बैडमिंटन में सेकंड प्राइज ಗೆದ್ದಿया था तोने अभिनंदने सಲ್ಲಿಸುತ್ತ. सहस्रार्जुन प्रयुक्त ಇಂದು ನಡೆದ ಹರಿಹರದ SSK ಸಮಾಜದ ವತಿಯಿಂದ ಸೋಮವಂಶ ಸಹಸ್ರಜನ ಕ್ಷತ್ರಿಯ ಹರಿಹರ ಇಂದು ಸಹಸ್ರಜನ ಜಯಂತ್ಯೋತ್ಸವ ಪ್ರಯುಕ್ತ ಹರಿಹರದ ದೇವಸ್ಥಾನದ ರಸ್ತೆಯಲ್ಲಿ ಬೃಹತ್ ವೇದಿಕೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ಶಶಿಕುಮಾರ್ ಮೆರೋಡರು ಆಗಮಿಸಿದರು. ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ SSK ಸಮಾಜದ ವತಿಯಿಂದ ತಮಗೆ ಹೃತ್ಪೂರ್ವಕವಾದ ವಂದನೆಗಳು ಹಾಗೂ ಧನ್ಯವಾದ ಅರ್ಪಿಸ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಂಡರು ಶ್ರೀ ಚಂದ್ರಶೇಖರ್ ಪೂಜಾರು ಕೂಡ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಅವರಿಗೂ ಕೂಡ ನಮ್ಮ SSK ಸಮಾಜದ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು ಹಾಗೂ ವಂದನೆಗಳನ್ನು ಅರ್ಪಿಸ್ತೇನೆ. ಅದೇ ರೀತಿಯಾಗಿ ನಮ್ಮ ಹರಿಹರದ ಕೊಡುಗೆ ದಾನಿಗಳಂತೇಳಿ ಪ್ರಸಿದ್ಧರಾಗಿದ್ದರು ನಮ್ಮ ಮಾರ್ಗದರ್ಶಕರು ನಮ್ಮ ಹಿರಿಯರಾದ ಶ್ರೀ ಫಕೀರ್ ಲಾಲಪ್ಪ ಬದಿಯವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿದ್ದಕ್ಕೆ ತಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತೇನೆ. ಅದೇ ರೀತಿಯಾಗಿ ನಮ್ಮ SSK ಸಮಾಜದ ಗೌರವ ಸಲಹೆಗಾರರು ಹಾಗೂ ಮಾರ್ಗದರ್ಶಕರಾದ ಶ್ರೀ ಮನೋಹರ್ ಸೋಳಂಕಿ ಅವರು ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿದ್ದಕ್ಕೆ ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು ಹಾಗೂ ವಂದನೆಗಳು ಅರ್ಪಿಸಿ ಹಾಗೂ ನಮ್ಮ ಹರಿಹರದ ಹಂಗಾಮಿ SSK ಸಮಾಜದ ಹಂಗಾಮಿ ಅಧ್ಯಕ್ಷರಾದ ಶ್ರೀ ಮೋಹನ್ ಕಿರೋಜರು ಸತತ 15 ದಿನಗಳಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಕಾರಣಕರ್ತರಾಗಿದ್ದಾರೆ. ಅವರು ಕೂಡ ಭಾಳ ಈ ಕಾರ್ಯಕ್ರಮ ಹೇಗಾಗುತ್ತೋ ಏನು ಅವ್ರಿಗೆ ಭಾಳ ಟೆನ್ಷನ್ನಲ್ಲಿತ್ತು. ನಾವು ಹೇಳಿದ್ವಿ ಏನು ಟೆನ್ಷನ್ ಮಾಡ್ಕೋಬೇಡ್ರಿ ಸರ್, ಕಾರ್ಯಕ್ರಮ ಚೆನ್ನಾಗುತ್ತೆ, ಎಲ್ಲ ನಮ್ಮ ಸಮಾಜದ ಬಾಂಧವರು ನಮಗೆ ಸಹಕಾರ ನೀಡ್ತಾರೆ ಅನ್ನೋ ಮಾತನ್ನು ಹೇಳಿದ್ದೆ. ನಿಜವಾಗ್ಲೂ ಆ ಮಾತನ್ನು ಸತ್ಯ ಮಾಡಿದರೆ ನಮ್ಮ ಸಮಾಜದ ಬಂಧು ಭಗಿನಿಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿದ್ದಕ್ಕೆ ಅವರಿಗೆ ಧನ್ಯವಾದ ಅರ್ಪಿಸುತ್ತಾ ನಮ್ಮ SSK ಸಮಾಜದ ಮೋಹನ್ ಕಿರೋಜಿಯವರು ಕೂಡ ವಂದನೆಗಳು ಹಾಗೂ ಧನ್ಯವಾದ ಅರ್ಪಿಸಿ ಆಗಮಿಸಿದ ನಮ್ಮ ಹರಿಹರದ SSK ಸಮಾಜದ ಸಮಸ್ತ ಬಂಧು ಮಿತ್ರರು, ಮಾತಾ ಭಗಿನಿಯರು ಹಾಗೂ ಅಂಗ ಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳು, ನಮ್ಮ SSK ಸಮಾಜದ ಸಮಸ್ತ ಬಂಧುಗಳು ಹಾಗೂ ಸರ್ವ ಸದಸ್ಯರು ತಮಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿದ್ದಕ್ಕೆ ತಮಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ಖರು ಸೋಮವಂಶ ಕ್ಷಾತ್ರ ಸೋಮವಂಶ ಸಹಸ್ರಾರ್ಜುನ ಸೋಮವಂಶ
ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ. ನಯನ ಮನೋಹರ ಸುಂದರಾಭರಣ ಮನಸೆಳೆಯುವ ನವರತ್ನ ಜ್ಯುವೆಲರ್ಸ್, ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ, ಸಾಂಪ್ರದಾಯಿಕ ವಿನ್ಯಾಸದ BIS ಹಾಲ್ಮಾರ್ಕ್ ಆಭರಣಗಳು, ಮುಖ್ಯ ರಸ್ತೆ, ಹರಿಹರ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್ ಈಗ PP ರಸ್ತೆಯಿಂದ ಬೊಂಗಾಳೆ ಬಿಲ್ಡಿಂಗ್ ಪೋಸ್ಟ್ ಆಫೀಸ್ ಹತ್ತಿರ ಸ್ಥಳಾಂತರಗೊಂಡಿದೆ. ಇಂದೇ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ. ಸ್ಟಾಕ್ ಮಾರ್ಕೆಟ್ ನ ಸಂಪೂರ್ಣ ಶಿಕ್ಷಣ, ಕಂಪ್ಲೀಟ್ ಫುಲ್ ಸ್ಟಾಪ್ ಕೋರ್ಸ್, ಸ್ಟಾಪ್ ಲಾಸ್ ಇಲ್ಲದೆ ಹೆಡ್ಜಿಂಗ್ ಮಾಡಿ ಹಣ ಗಳಿಸಬೇಕೆ? ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು. ತಪೋವನ ಹೆಸರೇ ಹೇಳುವಂತೆ ತಪಸ್ಸು ಮಾಡುವ ಸ್ಥಳ. ಕಾಯಿಲೆಯಿಂದ ದೇಹದ ಸ್ವಾಸ್ಥ್ಯ ಕಳೆದುಕೊಂಡು ಬರುವ ಮನಸ್ಸುಗಳು ಇಲ್ಲಿ ತಪಸ್ಸು ಮಾಡಿ ತಮ್ಮ ದೇಹದ ಕೊಳೆಯನ್ನು ತೊಳೆಯುವುದರ ಜೊತೆಗೆ ಎಲ್ಲಾ ಸಮಸ್ಯೆಗಳನ್ನು ವಾಸಿ ಮಾಡಿಕೊಳ್ಳುವ ತಪೋಭೂಮಿ ಈ ತಪೋವನ. ಆರೋಗ್ಯಪೂರ್ಣ ದಾವಣಗೆರೆಯ ಜೊತೆಗೆ ಇಡೀ ವಿಶ್ವವೇ ಉತ್ತಮ ಆರೋಗ್ಯವನ್ನ ಹೊಂದಬೇಕೆನ್ನುವುದು ಡಾಕ್ಟರ್ ಶಶಿಕುಮಾರ್ ಅವರ ಕನಸಾಗಿದೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.